ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಅಡಿಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕುರಿತು ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿರುವ ಒಂದು ದಿನದ ಕಾರ್ಯಾಗಾರಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ನಾನು ಮಹಾವಿದ್ಯಾಲಯದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಹಾರ್ದಿಕವಾಗಿ ಸ್ವಾಗತಿಸಲು ಬಂದಿದ್ದಾರೆ. ನಿಮ್ಮ ಮಹಾವಿದ್ಯಾಲಯದ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಸಹಾಯವಾಣಿ ಕಾರ್ಯದರ್ಶಿಗಳು, ಅಧಿಕಾರಿಗಳು ಹಾಗೂ ನಮ್ಮ ಮಹಾವಿದ್ಯಾಲಯದ ಪ್ರೊಫೆಸರ್ ಜಿ ಪಾಟೀಲ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯನ. ಚಿತ್ತಲ್ಲಿ ಜ್ಯೋತಿ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮೀಜಿಯವರನ್ನ ಹಾಗೂ ನಮ್ಮ ಶ್ರೀ ವಿಜಯ ಮಹಂತೇಶ ವಿದ್ಯಾಪೀಠ ಸಂಘದ ನನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಮಹಂತ ಶ್ರೀಗಳನ್ನು ಮನದಲ್ಲಿ ನಡೆಯುತ್ತಾ, ಇವತ್ತಿನ ದಿವಸ ಶ್ರೀ ವಿಜಯ ಮಹಂತೇಶ ವಿದ್ಯಾಪೀಠ ಸಂಘ ಹಾಗೂ ಶ್ರೀ ವಿಜಯ ಮಹಂತೇಶ ಕಲೆ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಇವರ ನೇತೃತ್ವದಲ್ಲಿ ಹಾಗೂ IQAC ಅಂದರೆ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಇವರ ಅಡಿಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ನರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀ ಶರಣಪ್ಪಣ್ಣ ಅಕ್ಕಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಇಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾರೆ. ಇನ್ನು ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಮೊಟ್ಟ ಮೊದಲಾಗಿ ನಮ್ಮ ಮಹಾವಿದ್ಯಾಲಯದ ಕ್ರಿಯಾಶೀಲ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ BM ಸುಕುಮಾರ್ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಇನ್ನು ಅದೇ ತರನಾಗಿ ಇನ್ನಿರುವ ಉಪಸ್ಥಿತರು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ
NEP ಅನುಷ್ಠಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಾಗೂ ನಮ್ಮ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಪ್ರೊಫೆಸರ್ SS ಉಸ್ಮಾನ್ ಮೇಡಮ್ ಕೂಡ ಅವರನ್ನು ಕೂಡ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಅದೇ ತರನಾಗಿ ಇನ್ನೂರ ಉಪಸ್ಥಿತರು ಪ್ರೊಫೆಸರ್ RB ಬಾಡ್ ಮೇಡಮ್ IQAC ಮುಖ್ಯಸ್ಥರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಇನ್ನೂರುವ NEP ಅನುಷ್ಠಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಪ್ರೊಫೆಸರ್ ಸುವರ್ಣ ಕಲ್ಲಂಶೆಟ್ಟಿ ಮೇಡಮ್ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಅದೇ ತರನಾಗಿ ಇಲ್ಲಿ ಸದಾ ನಮ್ಮ ಇವರು ಮಹಾವಿದ್ಯಾಲಯದಲ್ಲಿ ಇವತ್ತು ಎಷ್ಟೇ ಕಾರ್ಯಕ್ರಮ ನಡೆದರೂ ಕೂಡ ಅಚ್ಚುಕಟ್ಟಾಗಿ ಇವತ್ತು ನಿರೂಪಣೆ ಮಾಡ್ತಕ್ಕಂಥ ಇನ್ನೊಬ್ಬ ಪ್ರೊಫೆಸರ್ ಶ್ರೀ TM ಕುಲಕರ್ಣಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ BA ಹಾಗೂ BCom ಪ್ರಥಮ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಹಾಗೂ ಪಾಲಕರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕರ ಪರವಾಗಿ ತುಂಬ ಹೃದಯದಿಂದ ತಮ್ಮನ್ನು ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವ ನಮ್ಮ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರಿಗೂ ಕೂಡ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಕೋರಿ ನನ್ನ ಒಂದು ಸ್ವಾಗತ ಭಾಷಣ ಕಾರ್ಯಕ್ರಮಕ್ಕೆ ಈಗ ಪೂರ್ಣವನ್ನು ಹೇಳಿ ಮುಂದಿನ ಒಂದು ಕಾರ್ಯಕ್ರಮವನ್ನು ನೆರವೇರಲು ಅನುವು ಮಾಡಿಕೊಡುತ್ತಾ ನಾನಿಲ್ಲಿ ನನ್ನ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಈ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ ಪುಷ್ಪ ಸಮರ್ಪಣೆ, ಗೌರವದ ಪುಷ್ಪ ಸಮರ್ಪಣೆ. ಈ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕೆಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ವಿದ್ಯಾರ್ಥಿನಿಯರ ಪೋಷಕರನ್ನು ನಾನು ಕೇಳಿಕೊಳ್ತಾ ಇದ್ದೀನಿ. ಯಾರಾದರೂ ಪೋಷಕರು ಮೇಲೆ ಬರಬೇಕು. ಇದೀಗ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಚೇರ್ಮನರಾದ ಶ್ರೀ ಶರಣಪ್ಪ ಅಕ್ಕೀಸರ್ ಅವರಿಗೆ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾಗಿದ್ದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮಹಾವಿದ್ಯಾಲಯದ ಕ್ರಿಯಾಶೀಲ ಪ್ರಾಚಾರ್ಯರಾದ ಪ್ರೊಫೆಸರ್ BB ಶ್ರೀನಿವಾಸ್ ಅವರಿಗೆ ಇದೀಗ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಇದೀಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಸಹಾಯವಾಣಿಯ ಅಧಿಕಾರಿಗಳು ಹಾಗೂ ಈ ಕಾರ್ಯದರ್ಶಿಗಳು ಆದ ಪ್ರೊಫೆಸರ್ GG ಪಾಟೀಲ್ ಸರ್ ಅವರಿಗೆ ಪೋಷಕರಿಂದ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮಹಾವಿದ್ಯಾಲಯದ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಮುಖ್ಯಸ್ಥರಾದ ಪ್ರೊಫೆಸರ್ RB ಬಾಡ್ ಅವರಿಗೆ ಪೋಷಕರ ಪರವಾಗಿ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಸದಸ್ಯರು ಆಗಿರುವ
ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾಗಿರುವ ಪ್ರೊಫೆಸರ್ ಶ್ರೀಮತಿ SS ಪದ್ಮಾಳಕಡಮವರಿಗೆ ಮಹಾವಿದ್ಯಾಲಯದ ಪರವಾಗಿ ಪೋಷಕರಿಂದ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ SR ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ಪೋಷಕರ ಕಡೆಯಿಂದ ಪುಷ್ಪ ಸಮರ್ಪಣೆ. ಧನ್ಯವಾದಗಳು. ಇಲ್ಲಿಯವರೆಗೂ ಪುಷ್ಪವನ್ನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಪುಷ್ಪವನ್ನು ಸ್ವೀಕರಿಸಿದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳು, ಈ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಬೇಕೆಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸದಸ್ಯರಾದ ಪ್ರೊಫೆಸರ್ SS ಪದ್ಮಾಳ ಮೇಡಮ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ಬಸವಲಿಂಗಾಯತನ ಡಾಕ್ಟರ್ ಮಹಾಂತ ಸ್ವಾಮಿಗಳವರನ್ನು ಹಾಗೂ ಶ್ರೀ ಪೂಜ್ಯ ಗುರು ಮಹಾಂತ ಸ್ವಾಮಿಗಳವರನ್ನು ಮನದಲ್ಲಿ ನಡೆಯುತ್ತಾ ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ಚೇರ್ಮನ್ರಾದಂಥ ಶರಣಪಾಕಿಯವರೇ, ಪ್ರಾಚಾರ್ಯರಾದ BB ಸುಬ್ಬರವರೇ ಹಾಗೂ GG ಪಾಟೀಲ್ ಗುರುಗಳೇ, ಶ್ರೀಮತಿ RB ಬಾಡ್ ಅವರೇ ಹಾಗೂ ಶ್ರೀಮತಿ ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರೇ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಪಾಲಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ನನ್ನ ವೃತ್ತಿ ಬಾಂಧವರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇದು NEP ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂತ ಈ ಒಂದು ಭಾರತದ ಶಿಕ್ಷಣ ರಂಗದಲ್ಲಿಯೇ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಂಥ ಒಂದು ನೀತಿ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇದು ಹೊಸದು ಅಂದಮೇಲೆ ಎಲ್ಲರಿಗೂ ಕುತೂಹಲ ಏನಿರಬಹುದು. ಹೊಸ ಶಿಕ್ಷಣ ನೀತಿ ಅಂದರೆ ನಾವು ಪದವಿ ಮಟ್ಟದಲ್ಲಿ ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ಕುರಿತಂಥ ಒಂದು ಕುತೂಹಲ ಎಲ್ಲರಲ್ಲಿ ಇದೆ. ಸುಮಾರು 35 ವರ್ಷಗಳ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತಂದಂಥ ಒಂದು ನೀತಿ ಈ ಶಿಕ್ಷಣ ನೀತಿ. 2019ರಲ್ಲಿ PM ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ K. ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. 7 ಜನ ಈ ಸಮಿತಿಯ ಸದಸ್ಯರಿದ್ದರು. ಇವರೆಲ್ಲರೂ 2019ರಲ್ಲಿ ಈ ನೀತಿಯ ಕರಡು ಸಿದ್ಧಗೊಂಡಿತು. ಆನಂತರ ಇದು ಚಾಲನೆಗೆ ಬಂದಿರೋದು 2020ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದನ್ನು ಎಕ್ಸೆಪ್ಟ್ ಮಾಡಲಾಯಿತು. ಜುಲೈ 29, 2020. ಆಗ ನಮ್ಮ ಸದನದಲ್ಲಿ ಎಲ್ಲರೂ ಅತ್ಯಂತ ಒಮ್ಮತದಿಂದ ಈ ನೀತಿಯನ್ನು ಸ್ವೀಕಾರ ಮಾಡಿದರು. ಆಗಿನಿಂದ ಈ ನೀತಿ ಜಾರಿಗೊಳಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತು. ಈಗ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲ ರಾಜ್ಯ. ಈ ನೀತಿಯನ್ನು ಜಾರಿಗೊಳಿಸಿದಂಥ ರಾಜ್ಯದಲ್ಲಿ ನಾವೇ ಮೊದಲಿಗರು. ಹೀಗಿದ್ದಾಗ ಅನೇಕ ಸಮಾಲೋಚನೆಗಳ ನಂತರ ಈ ಕರಡನ್ನು ಸ್ವೀಕಾರ ಮಾಡಿ ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಕರ್ನಾಟಕ ಸರ್ಕಾರವು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರೋದನ್ನು ನೋಡ್ತೇವೆ. ಈ ಕರ್ನಾಟಕದಲ್ಲಿ ಶ್ರೀ ರಂಗನಾಥ್ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಪಡೆಯನ್ನು ರಚನೆ ಮಾಡಲಾಯಿತು. 29/7/2021ರಲ್ಲಿ UGC ಏನ್ ಮಾಡಿದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇವರು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿದರು. 21-22ನೇ ಸಾಲಿನಿಂದಲೇ ಈ ನೀತಿ ಜಾರಿಯಾಗಬೇಕು ಅಂತಕ್ಕಂಥ ಅಭಿಪ್ರಾಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಇದನ್ನು ಸ್ವೀಕಾರ ಮಾಡಿದರು. ಆನಂತರ ಈ ನೀತಿಯ ಅಡಿಯಲ್ಲಿ ಇದರ ಮುಖ್ಯ ಉದ್ದೇಶಗಳೇನು, ಮೊದಲಿನ ಪದ್ಧತಿಗೂ ಈ ಪದ್ಧತಿಗೂ ಏನು ಮಾರ್ಪಾಡುಗಳಿದ್ದಾವೆ, ಏನು ಸವಾಲುಗಳಿದ್ದಾವೆ, ನಾವು ಯಾವ ರೀತಿ ಈ ನೀತಿಯನ್ನ ಅಳವಡಿಸಿಕೊಳ್ಬೇಕು ಅನ್ನೋಂತಹ ಸಮಸ್ಯೆಗಳಿಗೆ ಬಂದವು. ಇದರ ಮುಖ್ಯ ಉದ್ದೇಶ ನವಭಾರತ ನಿರ್ಮಾಣ
ಆಧುನಿಕ ದೃಷ್ಟಿಕೋನ ಅಂತ ಇಂಟರ್ನ್ಯಾಷನಲೈಸೇಷನ್ ಆಫ್ ದ ಎಜುಕೇಶನ್ ಅಂತ. ಅಂದ್ರೆ ನಮ್ಮ ಶಿಕ್ಷಣವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡೋದು. ಹಾಗಂತೇನಂದ್ರೆ ಮೊದಲೇನಾಗ್ತಿತ್ತು ಅಂದ್ರೆ 3 ವರ್ಷದ ಡಿಗ್ರಿ ಕೋರ್ಸ್ ಮಾಡಿದಾಗ ಯಾರಾದ್ರೂ ವಿದೇಶಗಳಲ್ಲಿ ಅಧ್ಯಯನವನ್ನ ಮುಂದುವರಿಸಬೇಕು ಅಂದ್ರೆ ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲಾ ವಿದೇಶಗಳಲ್ಲಿ 4 ವರ್ಷದ ಡಿಗ್ರಿ ಇದೆ, ನಮ್ಮ ಇಂಡಿಯಾದಲ್ಲಿ ಮಾತ್ರ 3 ವರ್ಷದ ಡಿಗ್ರಿ ಇತ್ತು. ಇದರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಆದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿನಿಯರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಬೇಡಿಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಬದಲಾವಣೆ ಮಾಡಲಾಯಿತು. ನಿಮ್ಗೆ ಈಗಾಗಲೇ ಗೊತ್ತಿದೆ, PM ಮೋದಿ ಅವರು ಬಂದ ಮೇಲೆ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ವರ್ಚುವಲ್ ಎಜುಕೇಶನ್ ಇಂಥ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಮೋದಿಯವರು ಇಂಟ್ರೊಡ್ಯೂಸ್ ಮಾಡಿದರು. ನಮಗೂ ಕೂಡ ಹೊಸ ಭಾರತ, ಹೊಸ ಶಿಕ್ಷಣ, ಯಾಕಂದ್ರೆ ನಾವೆಲ್ಲ ಈಗ ಜ್ಞಾನ ಯುಗದಲ್ಲಿದ್ದೇವೆ. ನಮ್ಮದು ಜ್ಞಾನ, ಎಷ್ಟು ಜ್ಞಾನವನ್ನ ನಾವು ಪಡೆದುಕೊಂಡು ಕೂಡ ಕಡಿಮೆ. ಇಲ್ಲಿ ಉನ್ನತ ಶಿಕ್ಷಣದ ದಾಖಲಾತಿ ಹೆಚ್ಚಾಗಬೇಕು ಅನ್ನೋದು ಇನ್ನೊಂದು ಗುರಿಯಾಗಿತ್ತು. ಈಗ ಇಡೀ ದೇಶದಲ್ಲಿ 26% ಮಕ್ಕಳು ಮಾತ್ರ ಉನ್ನತ ಶಿಕ್ಷಣವನ್ನ ಪಡೀತಾ ಇದ್ದಾರೆ. ಆದರೆ ಈ ಒಂದು ಪರ್ಸೆಂಟೇಜ್ ಅನ್ನ 50% ಹೆಚ್ಚಿಸಬೇಕು. ಅಂದ್ರೆ ನಾವು ದೇಶದ ಅರ್ಧದಷ್ಟು ಜನಸಂಖ್ಯೆ ಉನ್ನತ ಶಿಕ್ಷಣದ ಸಾಲಿನಲ್ಲಿ ಬರಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. 800 ವಿಶ್ವವಿದ್ಯಾಲಯಗಳಿದ್ದಾವೆ ದೇಶದಲ್ಲಿ, 40,000 ಮಹಾವಿದ್ಯಾಲಯಗಳಿದ್ದಾವೆ. ಇವೆಲ್ಲವನ್ನ ಕ್ರೋಢೀಕರಿಸಿ ಅವರೆಲ್ಲವನ್ನ ಪುನರ್ರಚನೆ ಮಾಡಿ ಅವುಗಳು ಉನ್ನತ ಶಿಕ್ಷಣ ನೀತಿಯನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಭಾರತ ಸರ್ಕಾರ ಹೊಂದಿದೆ. ಎರಡನೇದಾಗಿ ನೋಡ್ತೇವೆ ಪ್ಲಾನಿಂಗ್. ಯಾಕಂದ್ರೆ ಬರೀ ಪಾಲಿಸಿ ಮಾಡಿದ್ರೆ ಸಾಕಾಗೋದಿಲ್ಲ, ಅದನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಪ್ಲಾನಿಂಗ್, ಯೋಜನೆಯನ್ನೇ ಮಾಡಬೇಕಾಗ್ತದೆ. ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನಾವು ಬೇರ್ ಮಾಡಬೇಕಾಗ್ತದೆ. ಈಗ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಯಾರ್ಯಾರು? ನಮ್ಮ ಸಂಸ್ಥೆ ಅಂದ್ರೆ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಗಳೇನು, ಶಿಕ್ಷಕರ ಜವಾಬ್ದಾರಿಗಳೇನು, ಪಾಲಕರ ಜವಾಬ್ದಾರಿಗಳೇನು, ವಿದ್ಯಾರ್ಥಿನಿಯರ ಜವಾಬ್ದಾರಿಗಳೇನು, ಸರ್ಕಾರದ ಜವಾಬ್ದಾರಿ ಏನು, ವಿಶ್ವವಿದ್ಯಾಲಯದ ಜವಾಬ್ದಾರಿ ಏನು, ಹೀಗೆ ಜವಾಬ್ದಾರಿಗಳನ್ನು ಕೂಡ ಪ್ಲಾನ್ ಮಾಡ್ತಾ ಇತ್ತು. ಈ ಪ್ಲಾನ್ ನಂತರ ಇಂಪ್ಲಿಮೆಂಟೇಷನ್, 3ನೇ ಹಂತ ಅನುಷ್ಠಾನ. ಇದನ್ನು ಜಾರಿಗೊಳಿಸೋದು, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಇನ್ನೋವೇಟಿವ್ ಮೆಥಡ್ಸ್, ಹೊಸ ಹೊಸ ವಿಧಾನಗಳ ಮೂಲಕ ಶಿಕ್ಷಣವನ್ನು ನಾವು ಕೊಡಬೇಕಾಗ್ತದೆ. ಅನಂತರ ಇಲ್ಲಿ ಇನ್ನೊಂದು ಟ್ರಾನ್ಸ್ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್. ಟ್ರಾನ್ಸ್ಫಾರ್ಮೇಟಿವ್ ಅಂದ್ರೆ ನಾವು ಇದುವರೆಗೆ ಏನಾಗ್ತಿತ್ತು, ಒಂದು ಎಂಡ್ ಎಕ್ಸಾಮ್ ತಗೊಳ್ತಿದ್ವಿ, 2 ಇಂಟರ್ನಲ್ ಎಕ್ಸಾಮ್ ತಗೊಳ್ತಿದ್ವಿ, ಅದರ ಮೇಲೆ ರಿಸಲ್ಟ್ ಡಿಕ್ಲೇರ್ ಆಗ್ತಿತ್ತು. ಇನ್ನು ಮೇಲೆ ಪ್ರತಿಯೊಂದಕ್ಕೂ ಕೂಡ ನಾವು ಕ್ರೆಡಿಟ್ಗಳನ್ನು ಕೊಡ್ತೇವೆ. ಪ್ರತಿಯೊಂದಕ್ಕೂ ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ನಡೆನುಡಿ ಹೇಗಿದೆ, ನಿಮ್ಮ ಪಾಲಕರೊಂದಿಗೆ ನಿಮ್ಮ ಬಾಂಧವ್ಯ ಹೇಗಿದೆ, ಶಿಕ್ಷಕರೊಂದಿಗೆ ನಿಮ್ಮ ನಡವಳಿಕೆ ಹೇಗಿದೆ, ಅವುಗಳಿಗೂ ಕೂಡ ಈಗ ಕ್ರೆಡಿಟ್ಗಳನ್ನ ಕೊಡಲಾಗಿದೆ. ಅಂದ್ರೆ ಬರೀ ಅಧ್ಯಯನಕ್ಕೆ ಸೀಮಿತ ಆಗಿಲ್ಲ, ಈಗ ಎಲ್ಲ ಬಹುಶಿಸ್ತೀಯ ಅಧ್ಯಯನ ಅಂತ ನಾವು ಕರೀತೇವೆ. ಹೀಗೆ ಬಹುಶಿಸ್ತೀಯ ಅಧ್ಯಯನಕ್ಕೆ ಈಗ ಮಹತ್ವವನ್ನ ಕೊಡಲಾಗಿದೆ. ಅನಂತರ ಇವ್ಯಾಲ್ಯೂಯೇಷನ್, ಅದೇ ನಾನು ಹೇಳಿದ್ದೆಲ್ಲ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಅಂದ್ರೆ ಇವೆಲ್ಲವನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೇವೆ, ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ಗಳನ್ನ, ಕ್ರೆಡಿಟ್ಸ್ಗಳನ್ನ ಕೊಡಲಾಗ್ತದೆ. ಅನಂತರ ಈಗ ವಿದ್ಯಾರ್ಥಿನಿಯರು ಹೊಸದಾಗಿ ಮೊದಲನೇ ಪದವಿ ಪ್ರವೇಶ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಟೆಕ್ಸ್ಟ್ ಮತ್ತು ಫೀಲ್ಡ್ ಬೇಸ್ಡ್ ಸ್ಟಡಿ, ಅಂದ್ರೆ ಬರೀ ಪುಸ್ತಕ ಅಧ್ಯಯನ ಅಲ್ಲ, ಮೇಲೆ ಪ್ರಾಜೆಕ್ಟ್ ವರ್ಕು ಕೂಡ ಮಾಡಬೇಕಾಗ್ತದೆ. ಆಮೇಲೆ ಕ್ರೆಡಿಟ್ಸ್ ಕೊಡಲಾಗ್ತದೆ. ಈವನ್ ಫಾರ್ NSS, NCC, ಸ್ಕೌಟ್, ರೆಡ್ ಕ್ರಾಸ್ ಇವೆಲ್ಲಗಳು ಯಾರ್ಯಾರು ಭಾಗವಹಿಸ್ತಿರೋ ಅವರೆಲ್ಲರಿಗೂ ಕೂಡ ಕ್ರೆಡಿಟ್ಗಳನ್ನು ಕೊಡಲಾಗ್ತದೆ. ಅಂದ್ರೆ NSS ಈಗ ನೀವು ಜಾಯಿನ್ ಆಗಲೇಬೇಕಾಗ್ತದೆ, NCC, ಸ್ಕೌಟ್ ಇಂಥವುಗಳನ್ನ ಏಕರೂಪದ ಬಹುಶಿಸ್ತೀಯ ವಿದ್ಯಾಸಂಸ್ಥೆಗಳನ್ನ ಇಲ್ಲಿ ನಾವು ಬೆಳವಣಿಗೆ ಮಾಡ್ತೇವೆ. ಇನ್ನು ನಾವೀಗ ಅಧ್ಯಯನಕ್ಕೆ ಬಂದಾಗ ಮೊದಲನೇ ವರ್ಷ ಹೀಗೆ ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಎಂಟ್ರಿ ಅಂದ್ರೆ ಯಾರು ಯಾವಾಗ ಬೇಕಾದರೂ ಕೂಡ ಈ ಅಧ್ಯಯನವನ್ನು ಪ್ರಾರಂಭ ಮಾಡ್ಬೋದು. ಆದರೆ ಅದು ಪ್ರಾರಂಭ ಮಾಡೋದು ಆಡ್ ಸೆಮಿಸ್ಟರ್ಗೆ ಆಗಬೇಕು. ಆನಂತರ ಅವರು ಪಾಸ್ಔಟ್ ಆಗೋದು ಈವನ್ ಸೆಮಿಸ್ಟರ್ ಆದ ನಂತರ ಮಾತ್ರ ಪಾಸ್ಔಟ್ ಆಗ್ತಾರೆ. ಈಗ ಮೊದಲನೇ ವರ್ಷ, ಮೊದಲನೇ ಮತ್ತು 2ನೇ ಸೆಮಿಸ್ಟರ್ ಪೂರ್ಣಗೊಂಡವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತದೆ.
ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಹಾಗಾದ್ರೆ C&R ರೂಲ್ಸ್ಗಳನ್ನು ಕೂಡ ಸರ್ಕಾರ ಬದಲಾವಣೆ ಮಾಡ್ತಾ ಇದೆ. ಒಂದೇ ವರ್ಷದ ಸರ್ಟಿಫಿಕೇಟ್ ಪಡೆದವರಿಗೂ ಕೂಡ ಈಗ ಉದ್ಯೋಗ ಅವಕಾಶಗಳನ್ನು ನಿರ್ಮಿಸುವ ಒಂದು ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಅಂದ್ರೆ ನೀವು ಮೊದಲನೇ ವರ್ಷ ಕಂಪ್ಲೀಟ್ ಆದ್ಮೇಲೆ ಏನೋ ಅನಿವಾರ್ಯ ಕಾರಣದಿಂದ ನೀವು ಅಧ್ಯಯನವನ್ನ ಅಲ್ಲಿಗೆ ಬಿಡಬೇಕಾಯ್ತು ಅಂದ್ರೆ ಬಿಡಬಹುದು. ಮತ್ತೆ 1 ವರ್ಷನೋ 2 ವರ್ಷ ನಿಮ್ಗೆ ಯಾವಾಗ ಅನುಕೂಲನೋ ಆವಾಗ ಪುನಃ ನೀವು 2ನೇ ವರ್ಷದ ಅಂದ್ರೆ 3ನೇ ಸೆಮಿಸ್ಟರ್ಗೆ ಜಾಯಿನ್ ಆಗ್ಬೋದು. ಅಂದ್ರೆ ಮಲ್ಟಿಪಲ್ ಎಂಟ್ರಿ, ಎಷ್ಟು ವರ್ಷ ಬೇಕಾದ್ರೂ ನೀವು ಒಂದು 4 ವರ್ಷದ ಡಿಗ್ರಿ ಮುಗಿಸ್ಬೇಕಾದ್ರೆ ನೀವು 10 ವರ್ಷ ತಗೊಂಡ್ರು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಮೊದಲು ಈಗಿರಲಿಲ್ಲ, 6 ವರ್ಷದಲ್ಲಿ ಮಾತ್ರ ಡಿಗ್ರಿ ಮುಗಿಸ್ಬೇಕಾಗಿತ್ತು. ಆದ್ರೆ ಈಗ ಹಾಗಿಲ್ಲ. ಬಹುಶಿಸ್ತೀಯ ಅಂದ್ರೆ ಮಲ್ಟಿಪಲ್ ಎಂಟ್ರಿ, ಎಷ್ಟು ಸಾರಿ ಬೇಕಾದ್ರೂ ನಾವು ಮಹಾವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡೆಯಬಹುದು. ಅದು ಆಡ್ ಸೆಮ್ಗಳಿಗೆ ಅಂದ್ರೆ 1ನೇ, 3ನೇ, 5ನೇ ಮತ್ತು 7ನೇ ಹೀಗೆ ನೀವು ಆಡ್ ಸೆಮ್ಗಳಲ್ಲಿ ಪ್ರವೇಶವನ್ನ ಪಡೆಯಬೇಕಾಗ್ತದೆ. ಆನಂತರ 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಗ್ತದೆ. ಡಿಪ್ಲೊಮಾ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳನ್ನು ನೀವು ಅಲ್ಲಿ ಪಡೆಯುತ್ತೀರಿ. ಆನಂತರ 3 ವರ್ಷ ಡಿಗ್ರಿ ಪೂರ್ಣಗೊಳಿಸಿದವರಿಗೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತದೆ. ಈಗ ಹೇಗೆ ನಾವು 3 ವರ್ಷ ಮಾಡಿದವರಿಗೆ ಡಿಗ್ರಿ ಕೊಡ್ತೇವೆ, ಹಾಗೆ ಆದರೂ ಕೂಡ ಈ ಹೊಸ ನೀತಿಯನ್ನು ಕೂಡ ಪದವಿ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತದೆ. ಅಂದ್ರೆ ಮೊದಲನೇ ವರ್ಷಕ್ಕೆ 1 ಸರ್ಟಿಫಿಕೇಟು, 2ನೇ ವರ್ಷಕ್ಕೆ ಡಿಪ್ಲೊಮಾ ಸರ್ಟಿಫಿಕೇಟು, 3ನೇ ವರ್ಷಕ್ಕೆ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಗ್ತದೆ. 4ನೇ ವರ್ಷವನ್ನ ಆನರ್ಸ್ ಅಂತ ಕರಿತೇವೆ. ಆನರ್ಸ್ನಲ್ಲಿ ನಾವು ವಿತ್ ರಿಸರ್ಚ್, ವಿದೌಟ್ ರಿಸರ್ಚ್ ನೀವು ಕಂಪ್ಲೀಟ್ ಮಾಡ್ಬೋದು. ವಿತ್ ರಿಸರ್ಚ್ ಅಂಡ್ ಪ್ರಾಜೆಕ್ಟ್ ಡೆಸರ್ಟೇಷನ್ ಕೂಡ ನೀವಲ್ಲಿ 4ನೇ ವರ್ಷ, ಅದು ನಿಮ್ಮ ಆಯ್ಕೆ, ನೀವು ಹೇಗೆ ಇಷ್ಟಪಡ್ತೀರೋ ಆ ರೀತಿ ಮಾಡ್ಬೋದು. ಆನಂತರ ಇಲ್ಲಿ ಇನ್ನೊಂದು ಅವಕಾಶ ಏನು ಕೊಡಲಾಗಿದೆ ಅಂದ್ರೆ ನೀವು ಎಷ್ಟು ಸ್ಟಡಿ ಮಾಡಬೇಕಿದೆ. BComದವರಿಗಂತೂ ಅವರಿಗೆ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ ಇರ್ತವೆ. ಅಲ್ಲಿ ಅವರು 3 ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ಗಳನ್ನು, 2 ಲ್ಯಾಂಗ್ವೇಜ್ಗಳನ್ನು, 1 ಓಪನ್ ಇಲೆಕ್ಟಿವ್ ತಗೋಬೇಕಾಗ್ತದೆ, 1 ಕಂಪಲ್ಸರಿ. ಅಂದ್ರೆ 1 ಕಂಪಲ್ಸರಿ ಪೇಪರು, 1 ಓಪನ್ ಇಲೆಕ್ಟಿವ್ ಪೇಪರು, 3 ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟ್ಸು, 2 ಲ್ಯಾಂಗ್ವೇಜ್ಗಳು. ಆನಂತರ 10+2 ಅಂದ್ರೆ PUC ವರೆಗಿನ ಅಧ್ಯಯನದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಥವಾ ಕನ್ನಡ ವಿಷಯವನ್ನ ಕನ್ನಡ ಭಾಷೆ ಗೊತ್ತಿದ್ದಂತ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿನಿಯರು ಕನ್ನಡ ಕಡ್ಡಾಯ, ಅವರು ಕನ್ನಡ ವಿಷಯವನ್ನೇ ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು. ಡಿಗ್ರಿ BA ಆಗಲಿ BCom ಆಗಲಿ. ನಾನ್ ಕನ್ನಡ ಸ್ಟೂಡೆಂಟ್ಸ್ ಅಂದ್ರೆ ಔಟ್ಸೈಡ್ ಸ್ಟೇಟಿಂದ ಬಂದ್ರೆ, ಔಟ್ಸೈಡ್ ಕಂಟ್ರಿಯಿಂದ ಬಂದ್ರೆ, ಕನ್ನಡ ಗೊತ್ತಿರೋದಿಲ್ಲ, ಅವರಿಗೆ ಕನ್ನಡ ಕಂಪಲ್ಸರಿ ಇಲ್ಲ. ಅವರು ಯಾವುದೇ 2 ಲ್ಯಾಂಗ್ವೇಜ್ಗಳನ್ನು ಅಧ್ಯಯನ ಮಾಡಬಹುದು. ಆದರೆ 1 ಸೆಮಿಸ್ಟರ್ನಲ್ಲಿ ಮಾತ್ರ ಅವರು ಸರಳ ಕನ್ನಡ ಅಂತಕ್ಕಂಥ ಭಾಷೆನ ಕಲಿಬೇಕಾಗ್ತದೆ. ಆನಂತರ ಇಲ್ಲಿ 4 ಇಯರ್ಸ್ ಆನರ್ಸ್ ಆದಮೇಲೆ ನೇರವಾಗಿ PhD ಹೋಗ್ಬೋದು. ಇಲ್ಲಿ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂದ್ರೆ 4+1 or 3+2 ಅಂತ. 4 ವರ್ಷ ಡಿಗ್ರಿ ಮುಗಿಸಿ 1 ವರ್ಷ PG ಮಾಡ್ಬೋದು, ಅಥವಾ 3 ವರ್ಷ ಡಿಗ್ರಿ ಮುಗಿಸಿ 2 ವರ್ಷ PG ಮಾಡ್ಬೋದು. ಆನಂತರ 2 ವರ್ಷ PG ಅಲ್ಲಿ ಕೂಡ ನೀವು ಒಂದೇ ವರ್ಷ ಮಾಡಿದ್ರೆ ಅದಕ್ಕೆ PG ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತದೆ. ಆನಂತರ 2 ವರ್ಷದ PG ಕಂಪ್ಲೀಟ್ ಮಾಡಿದ್ರೆ ಆಗ ನಿಮಗೆ ಸ್ನಾತಕೋತ್ತರ ಪದವಿ ಸರ್ಟಿಫಿಕೇಟ್ಗಳನ್ನು ಕೊಡಲಾಗ್ತದೆ. ಅಂದ್ರೆ ಅರ್ಥ ಏನಾಯ್ತು, ನೀವು 3 ವರ್ಷ ಡಿಗ್ರಿ ಮಾಡಿ 2 ವರ್ಷ PG ಕೋರ್ಸ್ ಮಾಡ್ಬೋದು, ಅಥವಾ 4 ವರ್ಷದ ಆನರ್ಸ್ ಪದವಿ ಮುಗಿಸಿ ನೀವು PG ಕೋರ್ಸ್ 1 ವರ್ಷದ PG ಕೋರ್ಸ್ ಅನ್ನ ಮಾಡ್ಬೋದು. ಆನಂತರ MPhil ಅನ್ನ ಕ್ಯಾನ್ಸಲ್ ಮಾಡಿದೆ, ಈಗ ರದ್ದುಗೊಳಿಸಲಾಗಿದೆ. 4 ವರ್ಷದ ಆನರ್ಸ್ ಪದವಿ ಪಡೆದಂತ ವಿತ್ ರಿಸರ್ಚ್ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿನಿಯರು ನೇರವಾಗಿ PhDಗೂ ಕೂಡ ಅವರು ಪ್ರವೇಶವನ್ನು ಪಡೆಯಬಹುದು. ಆನಂತರ ಇಲ್ಲಿ ಇನ್ನೊಂದು ಅಂಶವನ್ನು ಸ್ಪಷ್ಟಪಡಿಸಬೇಕು. BA ವಿದ್ಯಾರ್ಥಿನಿಯರಿಗೆ 2 ಲ್ಯಾಂಗ್ವೇಜ್, 1 ಕನ್ನಡ ಕಂಪಲ್ಸರಿ, ಇನ್ನೊಂದು ಯಾವುದೇ ಲ್ಯಾಂಗ್ವೇಜ್ ಅನ್ನು ನೀವು ತಗೊಳ್ಬಹುದು. ಆನಂತರ 2 ವಿಷಯಗಳನ್ನು ಆಯ್ಕೆ ಮಾಡಬೇಕು, ಇಷ್ಟದ ಐಚ್ಛಿಕ ವಿಷಯಗಳನ್ನು ಅವರು ಆಯ್ಕೆ ಮಾಡಬೇಕು. ನಮ್ಮ ಮಹಾವಿದ್ಯಾಲಯದಲ್ಲಿ 8 ಐಚ್ಛಿಕ ವಿಷಯಗಳಿವೆ. ಆ 8 ಐಚ್ಛಿಕ ವಿಷಯಗಳಲ್ಲಿ ಯಾವುದೇ 2 ವಿಷಯಗಳನ್ನು BA ವಿದ್ಯಾರ್ಥಿನಿಯರು ಆಯ್ಕೆ ಮಾಡಿಕೊಳ್ಬಹುದು. ಆನಂತರ ಇಲ್ಲಿ 2 ಲ್ಯಾಂಗ್ವೇಜ್ ಆಯಿತು, 2 ಆಯ್ಕೆ ವಿಷಯಗಳನ್ನು, ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಯ್ತು. 1 ಕಂಪಲ್ಸರಿ ಪೇಪರ್ ಇರ್ತದೆ, 1 ಓಪನ್ ಇಲೆಕ್ಟಿವ್ ಅಂದ್ರೆ ತಮಗೆ
ಅಧ್ಯಯನ ಮಾಡ್ಬೋದು. ಈವನ್ ನೀವು ಆರ್ಟ್ಸ್ದವರು ಕಾಮರ್ಸ್ದು ಒಂದು ವಿಷಯ ಅಧ್ಯಯನ ಮಾಡ್ಬೋದು, ಕಾಮರ್ಸ್ದವರು ಆರ್ಟ್ಸ್ ವಿಷಯವನ್ನ ಕೂಡ ಅಧ್ಯಯನ ಮಾಡಿ ಓಪನ್ ಇಲೆಕ್ಟಿವ್ ಸಬ್ಜೆಕ್ಟ್ಸ್ಗಳ ಲಿಸ್ಟ್ ಅನ್ನ ನಮಗೆ ಯೂನಿವರ್ಸಿಟಿಯಿಂದ ಕೊಡ್ತಾರೆ. ಆ ಯೂನಿವರ್ಸಿಟಿಯ ಲಿಸ್ಟ್ ಅನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೇವೆ. ನೀವು ಅದರಲ್ಲಿ ಒಂದು ವಿಷಯವನ್ನ ಓಪನ್ ಇಲೆಕ್ಟಿವ್ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸೊ 2 ಲ್ಯಾಂಗ್ವೇಜು, 2 ಐಚ್ಛಿಕ ವಿಷಯಗಳು, 1 ಕಂಪಲ್ಸರಿ ಪೇಪರು, 1 ಓಪನ್ ಇಲೆಕ್ಟಿವ್ ಪೇಪರ್ ಅಂತ. ಆನಂತರ ಸ್ಕಿಲ್ ಡೆವಲಪ್ಮೆಂಟ್ ವೊಕೇಶನಲ್ ಕೋರ್ಸ್ ಅಂತ ನೋಡ್ತೇವೆ. ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಆಧಾರಿತ ಅಧ್ಯಯನ ಅಂತ ಹೇಳ್ತಾರೆ. 4 ಸೆಮಿಸ್ಟರ್ಗಳಲ್ಲಿ ನೀವು ಬೇರೆ ಬೇರೆ 4 ವಿಷಯಗಳನ್ನು ಆಯ್ಕೆ ಮಾಡ್ಕೋಬಹುದು. ಓಪನ್ ಇಲೆಕ್ಟಿವ್ ಅಂತ ನಾನೇನು ಹೇಳಿದೆ, 2 ಐಚ್ಛಿಕ ವಿಷಯಗಳು, 1 ಓಪನ್ ಇಲೆಕ್ಟಿವ್ ಏನಿರ್ತದೆ. ನೀವು ಮೊದಲನೇ ಸೆಮಿಸ್ಟರ್ನಲ್ಲಿ 1 ವಿಷಯ ಓದ್ಬೋದು, 2ನೇ ಸೆಮಿಸ್ಟರ್ನಲ್ಲಿ ಮತ್ತೊಂದು ಓಪನ್ ಇಲೆಕ್ಟಿವ್ ಓದ್ಬೋದು. 4 ಸೆಮಿಸ್ಟರ್ಗಳಲ್ಲಿ ಮೊದಲ 2 ವರ್ಷಗಳ 4 ಸೆಮಿಸ್ಟರ್ಗಳಲ್ಲಿ ಬೇರೆ ಬೇರೆ ಓಪನ್ ಇಲೆಕ್ಟಿವ್ ಸಬ್ಜೆಕ್ಟ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು. ಆನಂತರ 3ನೇ ವರ್ಷದ ಡಿಗ್ರಿ ಓದುವಂತಹ ವಿದ್ಯಾರ್ಥಿನಿಯರು ಅವರು 2 ಐಚ್ಛಿಕ ವಿಷಯಗಳಲ್ಲಿ 2 ಮೇಜರ್ ಮಾಡ್ಬೋದು, 1 ಮೇಜರು 1 ಮೈನರ್ ಮಾಡ್ಬೋದು. 2 ಮೇಜರ್ ಮಾಡಿದ್ರೆ 2ರಲ್ಲೂ ನೀವು PG ಮಾಡ್ಬೋದು, 2ರಲ್ಲೂ ನೀವು ರಿಸರ್ಚ್ ವರ್ಕ್ ಅನ್ನ ಕೈಗೊಳ್ಬಹುದು. 1 ಮೇಜರ್ 1 ಮೈನರ್ ಮಾಡಿದ್ರೆ ನೀವು ಮೇಜರ್ ವಿಷಯದಲ್ಲಿ ಮಾತ್ರ ರಿಸರ್ಚ್ ಮಾಡೋದಕ್ಕೆ, PhD ಮಾಡೋದಕ್ಕೆ ಅವಕಾಶ ಇರ್ತದೆ. ಆನಂತರ ಇನ್ನೂ ಒಂದು ಏನು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ 4ನೇ ವರ್ಷ 2 ವಿಷಯಗಳನ್ನ, 1 ಮೇಜರ್ 1 ಮೈನರ್ ಮಾಡ್ತೀವಿ, 2 ವಿಷಯಗಳಲ್ಲಿ ಇನ್ನೊಂದು ವರ್ಷ 5ನೇ ವರ್ಷ ನೀವು ಮತ್ತೊಂದು ವಿಷಯಗಳನ್ನ ಕೂಡ ಮೇಜರ್ ಆಗಿ ಅಧ್ಯಯನ ಮಾಡಬಹುದು. ಹೀಗೆ ಬಹುಶಿಸ್ತೀಯ ಅಧ್ಯಯನದಲ್ಲಿ ಮುಕ್ತ ಅವಕಾಶಗಳನ್ನ ಸರ್ಕಾರ ಈ ವಿಧಾನದಲ್ಲಿ ಕೊಡಲಾಗಿದೆ. ಆನಂತರ ಆನರ್ಸ್ ಪದವಿ ಅಂತ ನಾವೇನು ಹೇಳ್ತೇವೆ, 4ನೇ ವರ್ಷದ ಆನರ್ಸ್ ಪದವಿಯನ್ನ ಮುಗಿಸಿದಂತಹ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಉದ್ಯೋಗಾವಕಾಶಗಳನ್ನ ಸರ್ಕಾರ ಒದಗಿಸ್ತಾ ಇದೆ. ಇಲ್ಲಿ ಮೊದಲ 4 ಸೆಮಿಸ್ಟರ್ಗಳಲ್ಲಿ 2 ಮುಖ್ಯ ವಿಷಯಗಳು, 5 ಮತ್ತು 6ನೇ ಸೆಮಿಸ್ಟರ್ನಲ್ಲಿ 1 ನೀವು ಮುಖ್ಯ ವಿಷಯ ಅಂತ ತಗೊಳ್ಬಹುದು, 1 ಮೈನರ್ ಅಂತ ತಗೊಳ್ಬಹುದು, ಅಥವಾ 2 ಮುಖ್ಯ ವಿಷಯಗಳನ್ನಾಗಿ ಅಧ್ಯಯನ ಮಾಡಬಹುದು. ಆನಂತರ ಈ ಇನ್ನೊಂದು ಏನಾಗಿದೆ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಏಕರೂಪದ ಸಿಲೆಬಸ್ ಅನ್ನು ಕೊಡ್ತಾ ಇರೋದ್ರಿಂದಾಗಿ ಯಾವುದೇ ಯೂನಿವರ್ಸಿಟಿಯಿಂದ ಯಾವುದೇ ಯೂನಿವರ್ಸಿಟಿಗೆ ನಾವು ವರ್ಗಾವಣೆ ಮಾಡಬಹುದು, ಅದು ಕೂಡ ಮುಕ್ತ ಅವಕಾಶವನ್ನ ಇಲ್ಲಿ ಕೊಡಲಾಗಿದೆ ಅಂತ. ಆನಂತರ ಇಲ್ಲಿ ನಾವು ಪರಿಸರ ಅಧ್ಯಯನ ಮತ್ತು ಭಾರತ ಸಂವಿಧಾನ ಇವು 1ನೇ ಮತ್ತು 2ನೇ ಸೆಮಿಸ್ಟರ್ಗಳಲ್ಲಿ ಕಂಪಲ್ಸರಿ ಪೇಪರ್ಗಳು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಎನ್ವಿರಾನ್ಮೆಂಟ್ ಸ್ಟಡೀಸ್ ಅಂತ. ತರಗತಿ ಕಲಿಕೆಯಲ್ಲದೆ ಆನ್ಲೈನ್ ಕೋರ್ಸ್ಗೂ ಕೂಡ ಆದ್ಯತೆ ಕೊಡಲಾಗಿದೆ. ಈಗ ಸ್ವಯಂ ಅಂತಕ್ಕಂಥ ಆನ್ಲೈನ್ ಕೋರ್ಸ್ ನಡೆಸ್ತಕ್ಕಂಥ ಸಂಸ್ಥೆ ಇದೆ, ದೀಕ್ಷಾ ಅಂತಿದೆ. ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳು ತಾವೇ ಆನ್ಲೈನ್ ನೋಂದಣಿ ಮಾಡಿಕೊಳ್ಬಹುದು. ಆನ್ಲೈನ್ ನೋಂದಣಿ ಮಾಡಿಕೊಂಡು 40% ಕ್ರೆಡಿಟ್ಗಳನ್ನು ಅಲ್ಲಿ ನೀವು ಪಡೆಯೋದಕ್ಕೆ ಅವಕಾಶ ಇದೆ. ಇಲ್ಲಿ ನಾನು ಈಗ ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ ನಿಮಗೆ. ಪ್ರೋಗ್ರಾಮ್ ಅಂದ್ರೆ ಏನು? ಪ್ರೋಗ್ರಾಮ್ ಅಂದ್ರೆ BA ಇಸ್ ಎ ಪ್ರೋಗ್ರಾಮ್, BCom ಇಸ್ ಎ ಪ್ರೋಗ್ರಾಮ್, BSc ಇಸ್ ಎ ಪ್ರೋಗ್ರಾಮ್. ನೀವು ಯಾವ ಪ್ರೋಗ್ರಾಮಿಗೆ ಪ್ರವೇಶ ಪಡಿತಾ ಇದ್ದೀರಿ ಅಂದ್ರೆ BA ಮತ್ತು BCom ಅಂತ. ಆನಂತರ ಕೋರ್ಸ್ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಕೋರ್ಸ್ ಅನ್ನೋದಕ್ಕೆ ಪತ್ರಿಕೆ ಅಂತಾರೆ. ಹಿಸ್ಟ್ರಿ ಇಸ್ ಎ ಕೋರ್ಸ್, ಪೊಲಿಟಿಕಲ್ ಸೈನ್ಸ್ ಇಸ್ ಎ ಕೋರ್ಸ್, ಎಕಾನಮಿಕ್ಸ್ ಇಸ್ ಎ ಕೋರ್ಸ್. ಹೀಗೆ ಒಂದೊಂದು ಪತ್ರಿಕೆಗೆ ಅವರು ಕೂಡ ಒಂದು ಕೋರ್ಸ್ ಅಂತ ಕರೆದಿದ್ದಾರೆ. ಆನಂತರ ಡಿಸಿಪ್ಲಿನ್ ಕೋರ್ ಕೋರ್ಸಸ್, ವಿಷಯಾಧಾರಿತ ಮುಖ್ಯ ವಿಷಯಗಳು. ವಿಷಯಾಧಾರಿತ ಅಂದ್ರೆ ಈಗ ಕಾಮರ್ಸ್ ಸಬ್ಜೆಕ್ಟ್ನವರು 3 ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ಗಳನ್ನು ಮಾಡ್ತಾರೆ. ಆರ್ಟ್ಸ್ನವರು 2 ಮುಖ್ಯ ಐಚ್ಛಿಕ ವಿಷಯಗಳು ಅಂತ ನಾನು ಹೇಳಿದೆ, ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ಗಳನ್ನು ಅವರು ಮಾಡ್ತಾರೆ. ಆನಂತರ ಓಪನ್ ಇಲೆಕ್ಟಿವ್ ಕೋರ್ಸ್, ಮುಕ್ತ ಆಯ್ಕೆ ಕೋರ್ಸ್. ಇಲ್ಲಿ ಮುಖ್ಯವಾಗಿ ನಾವು ಮುಕ್ತ ಆಯ್ಕೆ ಅಂದ್ರೆ ಯಾವುದೇ ಭಾಷೆಯಿಂದ ಯಾವುದೇ ವಿಷಯವನ್ನ ಅಧ್ಯಯನ ಮಾಡೋದಕ್ಕೆ ಮುಕ್ತ ಅವಕಾಶಗಳಿದ್ದಾವೆ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು 2 ಮುಖ್ಯ ವಿಷಯಗಳ ಜೊತೆಗೆ 1 ವಿಷಯವನ್ನ ಯಾವುದೇ ಸ್ಕೀಮಿಂದ ಯಾವುದೇ ಪ್ರೋಗ್ರಾಮಿಂದಲೂ ಕೂಡ ಕಲಿಯೋದಕ್ಕೆ ಅವಕಾಶ ಇದೆ. ಇಲ್ಲಿವರೆಗೂ ಮುಕ್ತವಾಗಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ತಿರುಳನ್ನು ವಿಸ್ತೃತವಾಗಿ ತೆರೆದಿಟ್ಟ ನಮ್ಮ ಮಹಾವಿದ್ಯಾಲಯದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ SS ಉಪ್ನಾಳ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರಾಗಾರದ ಉದ್ಘಾಟನಾ ಕಾರ್ಯಕ್ರಮ, ಈ ಉದ್ಘಾಟನೆಯನ್ನು ನೆರವೇರಿಸಬೇಕೆಂದು
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ನರಾದ ಶ್ರೀ ಶರಣಪ್ಪ ಅಕ್ಕಿ ಸರ್ ಅವರಲ್ಲಿ ಹಾಗೂ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರಾಧ್ಯಾಪಕರು ವೇದಿಕೆ ಮೇಲೆ ಆಗಮಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ನರಿಗೆ, ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷರ ಭಾಷಣವನ್ನು ನೆರವೇರಿಸಬೇಕೆಂದು ನಮ್ಮ ಮಹಾವಿದ್ಯಾಲಯ ಕ್ಷಮಿಸಬೇಕು. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿರುವ ಎಲ್ಲ ನಮ್ಮ ಮಹಾವಿದ್ಯಾಲಯದ ಮೊದಲನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿರುವ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರ ಪೋಷಕರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಪೂರ್ಣಗಳ ಕಾಣಿಕೆ. ಆದ್ದರಿಂದ ಈ ಯೋಜನೆಯನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಶೀರ್ವಾದವನ್ನು ನೀಡಲು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಲೇಖನೆಯ ವಿವರಣೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಇವತ್ತು ದಿವಸ ತಮಗೆಲ್ಲ ತಿಳಿದಿರುವ ಹಾಗೆ NEP ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಲು ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಳಬೇಕಂತ ತಿಳ್ಕೊಂಡು ನಮ್ಮ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರ ಒಂದು ಆದೇಶಕ್ಕನುಗುಣವಾಗಿ ಪ್ರತಿ ಮಹಿಳಾ ಕಾಲೇಜಿನಲ್ಲಿ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲು ಇಲ್ಲಿ NEP ಅನುಷ್ಠಾನ ಸಮಿತಿಯನ್ನು ಇಲ್ಲೇ ಅಸ್ತಿತ್ವಕ್ಕೆ ತಂದಿದ್ದಾರೆ. ಈ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ NEP ಅನುಷ್ಠಾನ ಸಮಿತಿಯ ಮುಖ್ಯಸ್ಥರಾಗಿ ಪ್ರಾಚಾರ್ಯರು ಇರ್ತಾರೆ. ಜೊತೆಗೆ ನಾನು ಇಲ್ಲೇ ಕಾರ್ಯದರ್ಶಿಯಾಗಿ ಇಲ್ಲೇ ನೇಮಕಾತಿ ಹೊಂದಿದ್ದೇನೆ. ಇನ್ನೂ ನನ್ನ ಜೊತೆಯಾಗಿ ಇನ್ನುಳಿದ ಇಬ್ಬರು ಉಪನ್ಯಾಸಕರು ಈ ಒಂದು NEP ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ, ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ನಮ್ಮ ಅನುಷ್ಠಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ SS ಗೋಪನಾಥ್ ಮೇಡಮ್ ಅವರು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದಾರೆ ಅಂತ ಕೂಡ ನಾನು ಇಲ್ಲೇ ಭಾವಿಸ್ತಾ ಇದ್ದೇನೆ. ಇದರ ಜೊತೆಗೆ ಇನ್ನೂ ನಿಮಗೆ ಏನಾದರೂ ಅನೇಕ ಗೊಂದಲಗಳಿದ್ದಾರೆ, ಸಮಸ್ಯೆಗಳಿದ್ದಾರೆ, ಇಲ್ಲಿ ಹೊರಗಡೆ ಸಹಾಯವಾಣಿ ನಾನು ಒಂದೇ ನಂಬರ್ ಹಾಕಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾನು ಒಂದೇ ನಂಬರ್ಗೆ ನೀವು ಇಲ್ಲೇ ಮಾಹಿತಿಯನ್ನು ಇಲ್ಲೇ ಕೇಳಲಿಕ್ಕೆ ನೀವು ಇಲ್ಲೇ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಇರುತ್ತೆ. ಜೊತೆಗೆ ನೀವು ನನ್ನ ನಂಬರ್ ಜೊತೆಗೆ ಉಳಿದ ಸಮಿತಿಯ ಸದಸ್ಯರ ನಂಬರ್ ಕೂಡ ನಿಮಗೆ ನಾವು ಗ್ರೂಪ್ನಲ್ಲೆಲ್ಲ ಹಾಕಿದ್ದೀವಲ್ಲ. ಆಮೇಲೆ BA 1 ಮತ್ತು BCom 1 ಪ್ರತ್ಯೇಕವಾಗಿ ಏನಪ್ಪ ಅಂತಂದರೆ ನಾವು ಇಲ್ಲಿ ವಾಟ್ಸಪ್ ಗ್ರೂಪನ್ನು ಕೂಡ ನಾವು ಮಾಡಿದ್ದೀವಿ. ಆ ಗ್ರೂಪ್ ಮುಖಾಂತರನೇ ನಾವು ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಂಡಿದ್ದೇವೆ. ಅದಕ್ಕೆ ನಿಮ್ಗೆ ಏನೇ ಸಮಸ್ಯೆಗಳಿದ್ದಪ್ಪ ಅಂದರೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ತೊಂದರೆ ಆಯ್ತಪ್ಪ ಅಂತಂದ್ರೆ ಆ ಗ್ರೂಪ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವು ಇಲ್ಲಿ ಹಾಕ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಮಿತಿ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ನಿಮಗೆ ನಾವು ಇಲ್ಲಿ ತಕ್ಷಣವೇ ನಮಗೆ ನಾವು ಮಾಹಿತಿಯನ್ನು ಈಗ ದೊರಕಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನೆರವು ಮಾಡಿಕೊಟ್ಟು ನನ್ನ ಒಂದು ಈ ಒಂದು ಅಲ್ಪ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ವಂದನೆಗಳು. ಜಿ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಇನ್ನೊಂದಾಗಿ ಅಧ್ಯಕ್ಷೀಯ ಭಾಷಣ, ಈ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕೆಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ ಶ್ರೀ ಶರಣಪ್ಪ ಅಕ್ಕಿ ಸರ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ಇದರಿಂದ ಆಮೇಲೆ ಈ ಅನುಷ್ಠಾನ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ SS ಮೇಡಮ್ ಅವರು ನಮಗೆ ಸಂಕ್ಷಿಪ್ತವಾಗಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದ ಬಗ್ಗೆ ಹೇಳಿದ್ದಾರೆ. ಆದರೆ ಇನ್ನೂ ಹೆಚ್ಚಿನದಾಗಿ ಬೇರೆ ಒಂದು ಕೊಠಡಿಯಲ್ಲಿ ನಿಮಗೆ ಪ್ರೊಜೆಕ್ಟರ್ ಮೂಲಕ ಎಲ್ಲವನ್ನು ಇನ್ನೂ ವಿವರವಾಗಿ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ತಿಳಿಸಿಕೊಡಲಿದ್ದಾರೆ. ಆದ್ದರಿಂದ ಕಾರ್ಯಕ್ರಮ ಮುಗಿದ ತಕ್ಷಣ ತಾವು ಹೋಗಬಾರ್ದು, ಇನ್ನೊಂದಿಷ್ಟು ಅದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಿಳ್ಕೊಂಡು ನೀವು ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ. ಪರಮದಾಸೋಯಿ ಪರಮ ತಪಸ್ವಿ ಶ್ರೀ ವಿಜಯ ಮಹಾಂತ ಶ್ರೀಗಳನ್ನು ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳನ್ನು ಮೊದಲೇ ನೆನೆಯುತ್ತಾ ಸಂಸ್ಥೆಯ ಗಣಾಧ್ಯಕ್ಷರಾದ ಪೂಜ್ಯ ಗುರುಮಹಾಂತ ಸ್ವಾಮಿಗಳ ಅರಿದಾವಗಳಲ್ಲಿ ಅನಂತ ಶರಣಗಳನ್ನು ಸಮರ್ಪಿಸಿ ಈ ಶುಭ ಮುಂಜಾನೆಯಂದು ಶ್ರೀ ವಿಜಯ ಮಹಾಂತಿ ಕಲೆ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಅಡಿಯಲ್ಲಿ ಆಂತರಿಕ ಗುಣಮಟ್ಟ ಭರವಸೆಯ ಕೋಶ ಅಂದರೆ IQAC ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು
ಪಾಲಕರ ಮತ್ತು ವಿದ್ಯಾರ್ಥಿನಿಯರ ಒಂದು ದಿನದ ಈ ಕಾರ್ಯಕ್ರಮದ ಪಾಲ್ಗೊಂಡಂತಹ ಪ್ರಾಚಾರ್ಯರಾದ ಶ್ರೀ ಎಸ್ ಎಸ್ ಸುಗಮದವರಿಗೆ, ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಿ ಜಿ ಪಾಟೀಲ್ ರೇ, ಸದಸ್ಯರಾದ ಪ್ರೊಫೆಸರ್ ಎಸ್ ಎಸ್ ಯತ್ನಾಳ್ ಮೇಡಮ್ ಅವರೇ, ಹಾಗೂ ನ್ಯಾಕ್ ಕೋಆರ್ಡಿನೇಟರ್ ಆದ ಪ್ರೊಫೆಸರ್ ಶ್ರೀಮತಿ ಬಾಳ್ ಅವರೇ, ಹಾಗೂ ಇನ್ನೂರ ಪ್ರೊಫೆಸರ್ ಸುವರ್ಣ ಕಲ್ಯಾಣ್ ಶೆಟ್ಟಿಯವರೇ, ಹಾಗೂ ಯಾವತ್ತು ಪಾಲಕ ವೃಂದವೇ, ವಿದ್ಯಾರ್ಥಿನಿಯರೇ, ಶಿಕ್ಷಕ ಉಪನ್ಯಾಸಕ ವೃಂದವೇ, ಶಿಕ್ಷಕೇತರ ಸಿಬ್ಬಂದಿಯವರೇ, ಸಭೆಯಲ್ಲಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 2020ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಪ್ರಥಮವಾಗಿ ಕರ್ನಾಟಕ ರಾಜ್ಯ ಅವರು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಯಲ್ಲಿ ಫಸ್ಟ್ ಆಗಿದ್ದು ಕರ್ನಾಟಕದಲ್ಲಿ. ಆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಈಗಾಗಲೇ ಅನುಷ್ಠಾನದ ಸದಸ್ಯರಾದ ಪ್ರೊಫೆಸರ್ ಯತ್ನಾಳ್ ಮೇಡಮ್ ಅವರು ತಮ್ಮೆಲ್ಲರಿಗೂ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ಆ ಪ್ರಕಾರವಾಗಿ ಈ ಹೊಸ ಶಿಕ್ಷಣ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಪಡೆಯುವಂಥವರಾಗಬೇಕು ಅನ್ನುವಂಥ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಪಾಲಕರು ಸಹ ಸಹಕರಿಸಬೇಕು. ಹೊಸ ಶಿಕ್ಷಣ ನೀತಿ ಇಲ್ಲಿ ಮೊದಲಿಗೆ ಆರ್ಟ್ಸು, ಸೈನ್ಸು ಅಂತ ಆ ಮಟ್ಟಕ್ಕಷ್ಟೇ ಇತ್ತು. ಈಗ ಆರ್ಟ್ಸ್ದವರು ಸೈನ್ಸು ತಗೋಬೋದು, ಸೈನ್ಸ್ದವರು ಆರ್ಟ್ಸು ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಳುವ ವಿಚಾರವನ್ನು ಇತ್ತೀಚೆಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಶ್ರೀಮತಿ ತುಳಸಿ ಮಾಲಾ ಅವರು ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ಕೊಟ್ಟಾಗ ಅವರು ನಮ್ಮ ಉಪನ್ಯಾಸಕ ಬಳಗಕ್ಕೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ಅನುಷ್ಠಾನ ತರುವಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ, ಅದರಿಂದ ಅವರ ಉದ್ಯೋಗಕ್ಕೆ ಒಳ್ಳೆಯ ಅವಕಾಶಗಳು ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿ ಬರ್ತಾ ಇದೆ. ತಮ್ಮೆಲ್ಲರಿಗೂ ಈ ಶಿಕ್ಷಣದಿಂದ ಒಳ್ಳೆಯದಾಗಲಿ, ಒಳ್ಳೆಯ ಭವಿಷ್ಯ ನಿರ್ಮಾಣವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪಾಲಕರಲ್ಲಿ ಒಂದು ಕಳಕಳಿಯ ವಿನಂತಿ, ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ಕಾರ್ಯ ಪಾಲಕರು. ಕೇವಲ 8 ತಾಸು ಮಾತ್ರ ನಮ್ಮ ಕಾಲೇಜಿನಲ್ಲಿ ಅವರು ಕಳೀತಾ ಇದ್ದಾರೆ. ಆ ಶಿಕ್ಷಣವನ್ನು ಪಡೆದರಷ್ಟೇ ಅಲ್ಲ, ಸಂಸ್ಕಾರವಂತರಾಗಿ ಶಿಕ್ಷಣವನ್ನು ಬೆಳೆಸ್ಕೋಬೇಕು, ಪ್ರಬುದ್ಧರಾಗಬೇಕು. ಆಮೇಲೆ ಈಗ ಇತ್ತೀಚಲಾಗಿ ಈ ಮಾಧ್ಯಮಗಳು, ಈ ಮೊಬೈಲ್ಗಳು, ಇದರ ಮುಖಾಂತರ ಅಹಿತಕರ ಘಟನೆಗಳನ್ನು ತಾವು ನೋಡ್ತಾ ಇದ್ದೀರಿ. ಅಂಥವು ಆಗದಂತೆ ಎಚ್ಚರಿಕೆ ವಹಿಸುವಂತಹ ಕೆಲಸ ಪಾಲಕರಲ್ಲಿ ಬರಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಅನೇಕ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಅದು ಕಡಿಮೆ ಆಗಬೇಕು. ಅದು ಮಕ್ಕಳಲ್ಲಿ ನಾವು ಒಳ್ಳೆಯ ಪರಿಸರದಲ್ಲಿ ಬೆಳೆಸಿದಾಗ ಮಾತ್ರ ಸಾಧ್ಯ. ಆ ಕಾರಣವಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಪಾಲಕರಿಗೆ ಕೇಳ್ತಾರೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾರೋ ಇಲ್ಲ, ಅವರು ಹೋಗಿ ಬಂದಿಂದ ಏನು ಮಾಡ್ತಾರೆ ಅನ್ನುವಂಥದ್ದು, ಯಾವ ಪರಿಸರದಲ್ಲಿ ಅವರು ಬೆಳೀತಾ ಇದ್ದಾರೆ ಅನ್ನುವಂಥದ್ದು
ತಮ್ಮ ಗಮನಕ್ಕೆ ಇರಬೇಕು. ತಮ್ಮ ಉದ್ಯೋಗ ಇರಬಹುದು, ಉದ್ಯೋಗದ ಜೊತೆ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕಾರ್ಯ ನಿಮ್ಮದು. ಆ ಕಾರಣವಾಗಿ ಈಗ ಇತ್ತೀಚೆಗೆ ಒಂದೆರಡು ಘಟನೆಗಳನ್ನು ನಾವು ಕೇಳಿದ್ವಿ, ನೋಡಿದಿರಿ ನೀವು. ಪರೀಕ್ಷೆ ಎದುರಿಸಕ್ಕೆ ಆಗಲಾರದೆ ವಿದ್ಯಾರ್ಥಿಗಳು ಅನ್ಯಾಯವಾಗಿ ಹೋಗ್ತಾ ಇದ್ದಾರೆ. ಆ ಕಾರಣವಾಗಿ ಪಾಲಕರಲ್ಲಿ ಅವರನ್ನು ಮಕ್ಕಳನ್ನು ಬೆಳೆಸುವಲ್ಲಿಯೂ ಸಹಿತ ತಾವು ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಳ್ಳೆಯ ಶಿಕ್ಷಣ ನೀತಿ ಇದೆ, ಇದನ್ನು ತಾವೆಲ್ಲರೂ ಮಕ್ಕಳಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಮಾಡಿ, ಏನೇ ಸಮಸ್ಯೆಗಳಿದ್ದರೂ ಸಹಿತ ಹೆಲ್ಪ್ಲೈನ್ ಅಂತ ಒಂದು ಘಟಕ ಇದೆ, ಮೊಬೈಲ್ ನಂಬರ್ ಇದೆ, ಅವುಗಳನ್ನು ಉಪಯೋಗಿಸಿಕೊಂಡು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಂತೇಳಿ ಕೇಳಿಕೊಂಡು ಒಂದು ಎರಡು ಮಾತು. ಶಿಕ್ಷಣದಲ್ಲಿ ಇಲ್ಲಿ ಪಾಲಕರಿಗೆ ಒಂದೊಂದು ಸಂಶಯಗಳಿದ್ರೆ ಯಾರಾದರೂ ಪ್ರಶ್ನೆಗಳನ್ನು ಕೇಳಬಹುದು. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಸಂವಾದ ಕಾರ್ಯಕ್ರಮ ಇದೆ ಪಾಲಕರ ಜೊತೆ ಮತ್ತು ವಿದ್ಯಾರ್ಥಿಗಳ ಜೊತೆ. ಪ್ರಶ್ನೆಗಳನ್ನ ನಾಳೆ ಕೇಳ್ರಿ. ಬಟ್ ಈ ಕಾರ್ಯಕ್ರಮ ಕುರಿತು ಏನಾದರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿತ್ತಪ್ಪ ಅಂತಂದರೆ ಯಾರಾದರೂ ಒಬ್ಬರಿಬ್ಬರು ವ್ಯಕ್ತಪಡಿಸ್ಬೋದು. ಶ್ರೀ ಗುರು ಬಸವಲಿಂಗಾಯನವರು ವೇದಿಕೆ ಮೇಲೆ ಆಸೀನರಾದಂಥ ನನ್ನೆಲ್ಲ ಗುರುಗಳೇ ಹಾಗೂ ಪಾಲಕರೇ ಹಾಗೂ ನನ್ನ ಸಹೋದರಿಯರೇ, ಇಂದು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಕ್ಕೆ ನಮಗೆಲ್ಲ ಬಹಳ ಸಹಾಯವಾಯಿತು. ಮತ್ತು ಈ ವರ್ಷ ನಾಲ್ಕು ವರ್ಷ ಡಿಗ್ರಿ ಅಂದಿದ್ದಕ್ಕೆ ನಮಗೆಲ್ಲ ಭಯ ಆಗ್ತಿತ್ತು. 3 ವರ್ಷನ ಯಾವಾಗ ಮುಗಿದಿತ್ತು ಅಂತ ಅಂತಿದ್ವಿ. ಆದರೆ ಇದೆಲ್ಲ ಮಾಹಿತಿ ತಿಳ್ಕೊಂಡ ತಕ್ಷಣ ನಮಗೆಲ್ಲ ಇದು ಒಳ್ಳೇದು ಅನ್ನಿಸ್ತು 4 ವರ್ಷ ಮಾಡಿದ್ದಕ್ಕೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲೇ ಆಗಲಿ ಎಲ್ಲ ಅಲ್ಲೇ ಶಿಕ್ಷಣ ಭಾಳ ಮುಂದುವರೆದೈತಿ. ಹಾಗೂ ನಮ್ಮ ದೇಶದೊಳಗೂ ಮುಂದುವರಿಬೇಕು. ಹಾಗಾಗಿ ನಾವು ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಅದ್ರ ಸಂಬಂಧ ಇದು ನಮಗೆ ಮಾಡಿದ್ದಾರೆ. ಆದರೂ ಇದು ಚಲೋ ಅನಿಸ್ತೈತಿ. ಮತ್ತು ಈಗ ಹೇಳ್ಬೇಕಂದ್ರೆ ಮತ್ತು ಇದು ಬಿಕಾಮ್ ಯಾಕೆ ಮಾಡಿರಿ ಅಂತ ನಮಗೆಲ್ಲ ಕೇಳ್ತಿದ್ರು. BA ಮಾಡಿದ್ರೆ ಸರಿ ಇತ್ತಲ್ಲ, ಬಿಕಾಮ್ ಯಾಕೆ ಮಾಡ್ತೀರಿ ನೀವು, ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮ್ಗೆ ಹೆಲ್ಪ್ ಆಗಲ್ಲ ಹಂಗೆ ಹಿಂಗೆ ಅಂತಿದ್ರು. ಯಾಕೆ ಈಗ ಸೈನ್ಸ್ ಕೋರ್ಸನ್ನು ಭಾಳ ಮಾಡತ್ತಾರೆ ಎಲ್ಲರೂ. ಹೀಗಾಗಿ ಸೈನ್ಸ್ ಕೋರ್ಸ್ ಮಾಡಿದಕ್ಕೆ ಮತ್ತು ಮುಂದೆ ನಮ್ಗೆ ವ್ಯಾಲ್ಯೂ ಇರ್ತಾ ಇಲ್ಲ ಗೊತ್ತಿಲ್ಲ. ಆದರೆ ಬಿಕಾಮ್ ಮಾಡಿದ್ರೆ ನಮ್ಗೆ ಜಾಬ್ ಸಿಗ್ಲಿಕ್ಕಂದ್ರೆ ಮನುಷ್ಯ ಹೇಗೆ ಬದುಕಬೇಕನ್ನೋ ಒಂದು ಇದನ್ನು ನಾವು ತಿಳ್ಕೊತೀವಿ. ಅದಕ್ಕಾಗಿ ನಾವು ಬಿಕಾಮ್ ಮಾಡಿದಂತ ನಾನು ಎಲ್ರಿಗೂ ಹೇಳ್ತೀನಿ. ನೀವು ಕೂಡ ಬಿಕಾಮ್ ಮಾಡ್ತಾರೆ ಈಗ ಹೇಳ್ರಿ, BA ಮಾಡ್ತಾರೆ ಇದೇನಿಲ್ಲ. ಆದರೆ ನೀವು ಎಕ್ಸಾಮಲ್ಲಿ ಎಲ್ಲ ಚಲೋ ಅಂಕ ತಗೊಳ್ರಿ ಮತ್ತು ಎಲ್ಲ ಎಕ್ಸಾಮನ್ನು ಫೇಸ್ ಮಾಡಿರಿ. ಮತ್ತು ಈ ಕಾಲೇಜ್ ಒಳಗೆ ಆಗಲೇ ಮೇಡಮ್ ಅವರು ಹೇಳಿದಂಥ NSS NCC ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇವೆಲ್ಲ ಯೂಸ್ ಮಾಡಿಕೊಡ್ರಿ. ಇವೆಲ್ಲ ನಮ್ಗೆ ಕ್ರೆಡಿಟ್ ಆಗಿ ಸಿಗ್ತಾವು. ಯಾವುದನ್ನು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೇ ನನ್ನ ಮಾತನ್ನು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ, ಇದುವರೆಗೂ PUC ಶಿಕ್ಷಣವನ್ನು ಮುಗಿದ ತಕ್ಷಣ ಪದವಿ ತರಗತಿಗೆ ಪ್ರವೇಶವನ್ನು ಪಡೆಯುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಲ್ಲಿ ಹಾಗೂ ಪಾಲಕರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ ಮತ್ತು ಗೊಂದಲ ಕಾಡ್ತಾ ಇತ್ತು. ಆ ಸಮಸ್ಯೆ ಮತ್ತು ಗೊಂದಲವೇನೆಂದರೆ, ಯಾವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಯಾವ ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ಪ್ರವೇಶವನ್ನು ಕೊಡಿಸಬೇಕಂತಕ್ಕಂಥ ಒಂದು ಗೊಂದಲ ಕಾಡ್ತಾ ಇತ್ತು. ಅದಕ್ಕೆ ಕಾರಣ ಏನಿತ್ತಪ್ಪ ಅಂತಂದರೆ, ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಪಠ್ಯಕ್ರಮಗಳಿದ್ದು, ಬೇರೆ ಬೇರೆ ಪಠ್ಯಕ್ರಮಗಳು ಮತ್ತು ಬೇರೆ ಬೇರೆ ಒಂದು ಕಾಂಬಿನೇಷನ್ಸ್ಗಳಿದ್ದು.
ಈಗ ಏನು ಗೊಂದಲ ಐತಪ್ಪ ಅಂತಂದ್ರೆ ವಿದ್ಯಾರ್ಥಿ ನಾವು ಪ್ರವೇಶ ಪಡೆಯೋ ಬಂದೊಳಗೆ ನಾವು ಇಲ್ಲಿ ಸಂವಾದ ಕೆಲವು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತದೆ ಅಂತಂದ್ರೆ ಸರ್ ಇಲ್ಲಿ 19 ವಿಶ್ವವಿದ್ಯಾಲಯಕ್ಕಿಂತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದೊಳಗೆ ಸಬ್ಜೆಕ್ಟ್ ಚಲೋ ಅದಾವಂತ್ರಿ. ಆಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕಿಂತ ಇಲ್ಲಿ ವಿಜಯನಗರ ಬಳ್ಳಾರಿ ವಿಶ್ವವಿದ್ಯಾಲಯದೊಳಗೆ ಪಠ್ಯಕ್ರಮಗಳು ಚಲೋ ಅದಾವಂತ್ರಿ. ಅದಕ್ಕೂ ಮಿಗಿಲಾಗಿ ಧಾರವಾಡ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಲೇಜಿನಲ್ಲಿ ಪಠ್ಯಕ್ರಮಗಳು ಚಲೋ ಅದಾವಂತ್ರಿ. ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇದ್ದು ಇದನ್ನು ಸರಿಪಡಿಸುವ ಉದ್ದೇಶದಿಂದ ಒಟ್ಟಾರೆಯಾಗಿ ನೋಡ್ರಿ, ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಏಕರೂಪ ಶಿಕ್ಷಣ ಸರಿಯಾಗಿ ಗಮನಿಸ್ರಿ. ನೀವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ನೀವು ಪಡೆಯಬೇಕು ಅಂತಂದರೆ ಪ್ರತಿ ವಿಶ್ವವಿದ್ಯಾಲಯದಲ್ಲಿ ಏಕರೂಪ ಪಠ್ಯಕ್ರಮ. ಇದು ಮಹಿಳಾ ವಿಶ್ವವಿದ್ಯಾಲಯ ಏನು ಸಿಲೆಬಸ್ ಇರುತ್ತೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಅದೇ ಸಿಲೆಬಸ್ ಇರುತ್ತೆ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಕಾಲೇಜಿನಲ್ಲಿ ಅದೇ ಸಿಲೆಬಸ್ ಇರುತ್ತೆ. ಮೈಸೂರಿನಲ್ಲಿ ಕಲಿತರು ಅದೇ ಸಿಲೆಬಸ್, ಬೆಂಗಳೂರಿನಲ್ಲಿ ಕಲಿತರು ಅದೇ ಸಿಲೆಬಸ್. ಇದನ್ನು ಪ್ರಪ್ರಥಮವಾಗಿ ತಾವೆಲ್ಲ ಗಮನದಲ್ಲಿ ಅತಿ ಪ್ರಮುಖವಾಗಿಲ್ಲ ಇಟ್ಕೋಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ, ಇಲ್ಲೇ ಯಾವುದೇ ಇಲ್ಲ ಕಾಲೇಜಿಗೆ ನಾವಿಲ್ಲೇ ಅಂತಸ್ತನ್ನು ನಾವು ಯಾರೂ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಎಲ್ಲ ಮಹಾವಿದ್ಯಾಲಯದಲ್ಲಿ ಇವತ್ತು ಅತಿ ಪರಿಣಿತ ಉಪನ್ಯಾಸಕರಿರ್ತಾರೆ. ಅದರಲ್ಲಿ ಪಠ್ಯಕ್ರಮ ಏಕರೂಪ ಇರುತ್ತೆ. ಅದಕ್ಕೆ ನಿಮಗೆ ಸಮೀಪ ಯಾವುದು ಕಾಲೇಜು ಇರ್ತಾ ಇದೆ ಆ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆಯಬೇಕು. ಜೊತೆಗೆ ಒಂದು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ವಿನಂತಿ ಏನಪ್ಪ ಅಂತಂದರೆ, ಇವತ್ತು ಮಹಿಳೆಯರಿಗೆ ಒಂದು ಸಬಲೀಕರಣವನ್ನು ಒದಗಿಸಲು ಪ್ರತ್ಯೇಕವಾಗಿ ನೋಡ್ರಿ, ನಮ್ಮ ಒಂದು ವಿಜಯ ಮಹಾಂತೇಶ ವಿದ್ಯಾವರ್ತಕ ಸಂಘ ಇವತ್ತು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಸ್ವತಂತ್ರವಾಗಿ ಶಿಕ್ಷಣವನ್ನು ಪಡೆಯಲಿರ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಎಷ್ಟೋ ಕೋಟ್ಯಾಂಗಟ್ಟಲೆ ಖರ್ಚು ಮಾಡಿ ತಮಗಾಗಿಯೇ ಪ್ರತ್ಯೇಕವಾಗಿ ಕಾಲೇಜನ್ನು ತೆರೆದಿದ್ದಾರೆ. ಅದಕ್ಕೆ ತಾವೆಲ್ಲ ಮಹಿಳೆಯರು ಇವತ್ತು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಏನು ಸಂಬಂಧಿತ ಮಹಿಳಾ ವಿದ್ಯಾರ್ಥಿನಿಯರಿಗೆ ಈ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡೆಯಲು ತಾವೆಲ್ಲರೂ ಇವತ್ತು ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸಿ ನಮ್ಮ ಒಂದು ಮಹಿಳಾ ಕಾಲೇಜಿನ ಒಂದು ಶೈಕ್ಷಣಿಕ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ತಾವು ಕೂಡ ಸಹಕಾರ ಕೊಡ್ತೀನಿ ಅಂತಕೊಂಡು ಭಾವಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲೇ ನಾನು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ, ಈಗ ಪ್ರಾಚಾರ್ಯರಿಂದ 2 ಇದನ್ನುಗಳನ್ನು ಆಲಿಸಿದ ನಂತರ ಮುಂದೆ ಸಂವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ನಾನು ಈ ಒಂದು ಕಾರ್ಯವನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ರಗಿ ಚಿಟ್ಟೋತಿ ವಿಜಯ ಮಾಂತಪ್ರಾಣ, ಡಾಕ್ಟರ್ ಮಾಂತಪ್ರಾಣ ಹಾಗೂ ಗುರುಮಾಂತಪಾಲ ಪಾದಗಳಿಗೆ ಪ್ರಣಾಮ. ನಮ್ಮ SVM ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಇವತ್ತಿನ ದಿವಸ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನದ ಕುರಿತಾಗಿ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿಕೊಡ್ತೇವೆ. ಈ ಒಂದು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು, ಶಿಕ್ಷಣ ಪ್ರೇಮಿಗಳು ಮತ್ತು ಲೆಕ್ಕಲಿನ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ಪನವರು ಅಕ್ಕಿಯವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂಥ IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ RP ಬಾಲ್ ಮೇಡಮ್ ಅವರೇ ಹಾಗೂ ಈ ಅನುಷ್ಠಾನ ಸಮಿತಿಯ ಸಹಾಯವಾಣಿ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಜಿ ಪಾಟೀಲ್ ಸರ್ ಅವರೇ, ಈ ಅನುಷ್ಠಾನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಇದೇ ಉಪನ್ಯಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ SS ಉಪ್ಪಾಳ ಮೇಡಮ್ ಅವರೇ ಹಾಗೂ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಪ್ರೊಫೆಸರ್ SR ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರೇ ಹಾಗೂ ಇಲ್ಲಿ ಈ ವರ್ಷ 2021 ಮತ್ತು 2022ನೇ ಸಾಲಿಗೆ ಪ್ರಥಮ BA ಮತ್ತು BComಗೆ ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಪಾಲಕರು. ಈಗಾಗಲೇ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ನಮ್ಮ ಉಪನಾಳ್ ಮೇಡಮ್ ಅವರು ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ.
ವಾಸ್ತವಿಕವಾಗಿ ಎಲ್ಲ ವಿಷಯಗಳನ್ನು ತಿಳಿದಿದೆ. ಈಗ ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ನಡೆದು ಬಂದಿರತಕ್ಕಂಥ ದಾರಿಯನ್ನು ಒಂದು 5 ನಿಮಿಷದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಹಾವಿದ್ಯಾಲಯ 1989 ಪ್ರಾರಂಭ ಆಯಿತು. ಕೇವಲ 8 ವಿದ್ಯಾರ್ಥಿನಿಯರು ಅವಾಗ ಇದ್ದರು ಅನ್ನುವಂಥದ್ದು. ತದನಂತರ ಬೆಳೀತಾ ಈಗ 31 ವರ್ಷಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಈ 31 ವರ್ಷಗಳ ಹಾದಿಯಲ್ಲಿ ಕೇವಲ 8 ರಿಂದ 15 ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಸುಮಾರು 900 ವಿದ್ಯಾರ್ಥಿಗಳನ್ನು ಕೂಡ ಕಳೆದ 5 ವರ್ಷಗಳಿಂದ ಹೊಂದಿದೆ. ಆದರೆ ಕಳೆದ 5 ವರ್ಷಗಳ ನಂತರ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಕಾಲೇಜುಗಳನ್ನು ಎಲ್ಲ ಕಡೆ ಪ್ರಾರಂಭ ಮಾಡಿತು. ಮೊದಲಿಗೆ ಮಹಿಳೆಯರಿಗಾಗಿ ಕಾಲೇಜುಗಳು ಇರಲಿಲ್ಲ. ಮಹಿಳಾ ಸಬಲೀಕರಣ ಆಗಬೇಕಂತಕ್ಕಂಥ ಉದ್ದೇಶ ನಮ್ಮ ಸಂಸ್ಥೆ ಕಂಡಿತ್ತು. ಅದಕ್ಕಾಗಿ 89 ನಾವು ಪ್ರಾರಂಭ ಮಾಡಿದ್ವಿ. ಅವಾಗ ಇಡೀ ಇಳಕಲ್ಲು ಮತ್ತು ನಮ್ಮ ಕೊಪ್ಪಳ ಮತ್ತು ರಾಯಚೂರು, ಬಿಜಾಪುರ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಈಗ KS ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಜನ ಇದ್ದಾರೆ. ಕಡಿ ಅಂತಕ್ಕಂಥವ್ರು ನಮ್ಮಲ್ಲಿ ಕಲಿತಿರ್ತಕ್ಕಂಥ ಇದ್ದಾರೆ ಮತ್ತು ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಸಾಕಷ್ಟು ಜನ ಶಿಕ್ಷಕಿಯರು ಆಗಿದ್ದಾರೆ. ಅದು ಬಹಳ ಮುಖ್ಯ. 50% ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಶಿಕ್ಷಕಿಯರಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ, ಪ್ರೌಢಶಾಲಾ ಶಿಕ್ಷಕಿಯರಿದ್ದಾರೆ. ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ 2-3 ತಿಂಗಳ ಹಿಂದೆ ನಾವು ಕುಷ್ಟಗಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲೇ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬೇರೆ ಕೆಲಸದ ಮೇಲೆ ನಾವು ಹೋದಾಗ ನಮ್ಮ ವಿದ್ಯಾರ್ಥಿನಿಯರು 3 ಜನ ಇದ್ರು PC ಆಗಿ. ಬಹಳ ಖುಷಿ ಅನಿಸ್ತಾವ್ರು. ಬನ್ನಿ ಸರ್ ಅಂತ ಕರೆದು ನಾವು ಬೇರೆ ಸರ್ವೆಗೆ ಹೋದಾಗ ಅಂದರೆ ಎಲ್ಲ ಇಲಾಖೆಯಲ್ಲಿ ಕೂಡ ನಮ್ಮ ಕಾಲೇಜಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿ ಅಂದರೆ ನಾವು ಇಲ್ಲಿ ಕಲಿಕೆಯ ಜೊತೆಗೆ ಈ ಸ್ಪರ್ಧಾತ್ಮಕ ಮನೋಭಾವವನ್ನು ಯಾವ ರೀತಿಯಾಗಿ ಬೆಳೆಸ್ಕೋಬೇಕು, ಈ ಸ್ಪರ್ಧಾತ್ಮಕ ಮನೋಭಾವನೆಗೆ ಬೇಕಾಗಿರ್ತಕ್ಕಂಥ ಏನು ಸಿಲೆಬಸ್ ಇದೆ ಅದನ್ನು ಕೂಡ ನಮ್ಮ ಪಠ್ಯದ ಜೊತೆಗೆ ಪಠ್ಯೇತರವಾಗಿ ಅದನ್ನು ಕೂಡ ನಾವು ಕಲಿಸ್ತಾ ಹೋಗ್ತೀವಿ. ಆದರೆ ಮೈಂಡ್ ಸೆಟ್ಟಲ್ಲಿ ನಾವು ತಯಾರು ಮಾಡ್ತೇವೆ. ಆದರೆ ಆ ಮೈಂಡ್ ಸೆಟ್ ತಕ್ಕಾಗಿ ವಿದ್ಯಾರ್ಥಿನಿಯರು ಶ್ರಮ ವಹಿಸಿ ಓದಬೇಕು ಅನ್ನೋದು. ಆ ರೀತಿ ಆದರೆ ಸಾಕಷ್ಟು ಜನ ಇಲ್ಲಿ ಸಾಧಿಸ್ತಿದ್ದಾರೆ. ಜೊತೆಗೆ ನಮ್ಮಲ್ಲಿ ರಿಸಲ್ಟ್ ಕೂಡ ನಮ್ಮಲ್ಲಿ 100% ರಿಸಲ್ಟ್ ಇದೆ. ಮತ್ತು ನಾನು ಕಳೆದ 10 ವರ್ಷದ ನಾವು ರಿಸಲ್ಟ್ ಕೂಡ ನಾವು ತೆಗೆದಾಗ ಎಲ್ಲ ಸುಮಾರಾಗಿ ಯಾವ ವಿದ್ಯಾರ್ಥಿನಿಯು ಕೂಡ 2nd ಕ್ಲಾಸ್ ಒಬ್ಬರು ಪಾಸ್ ಆಗಿಲ್ಲ. ಅಂದರೆ ಎಲ್ಲರೂ 3rd ಕ್ಲಾಸ್ ಆಗಿದೆ ಅಂತ ಅರ್ಥ ಅಲ್ಲ. 2nd ಕ್ಲಾಸ್ ಒಬ್ಬರು ಆಗಿಲ್ಲ. ಎಲ್ಲ ವಿದ್ಯಾರ್ಥಿನಿಯರು ಏನಪ್ಪಾ ಅಂದ್ರೆ 1st ಕ್ಲಾಸ್ ಮೇಲೆ ಅಂದರೆ 60% ಆದರೆ ಅದರಲ್ಲಿ ಡಿಸ್ಟಿಂಕ್ಷನ್ ಆಗ್ತಕ್ಕಂಥ ಪರ್ಸೆಂಟೇಜ್ ಏನಪ್ಪ 80%. 100 ಜನ ಅಡ್ಮಿಷನ್ ತಗೊಂಡಿದ್ರೆ 80% ವಿದ್ಯಾರ್ಥಿನಿಯರು 70ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ. ಕಳೆದ 3 ವರ್ಷಗಳಿಂದ ಯೂನಿವರ್ಸಿಟಿಗೆ ರ್ಯಾಂಕ್ ಕೂಡ ಬಂದಿದ್ದೇವೆ. ಕಳೆದ ವರ್ಷ ಕನ್ನಡ ವಿಷಯದಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕು ಮತ್ತು ಕಳೆದ 3 ವರ್ಷಗಳಿಂದ ಸೋಷಿಯಾಲಜಿ ವಿಷಯದಲ್ಲಿ ಇಡೀ ಇದಕ್ಕೇನೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕು, 5ನೇ ರ್ಯಾಂಕು. ಸೊ ಹೀಗೆ ವಿಷಯದಲ್ಲಿ ಕೂಡ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ರಿಸಲ್ಟ್ ಕೂಡ ಅದೇ ರೀತಿಯೇ ಇದೆ. ನಮ್ಮಲ್ಲಿ ಯಾಕೆಂತಂದರೆ ನಮ್ಮ ಎಲ್ಲ ಸಿಬ್ಬಂದಿಯವರು ಫಸ್ಟ್ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಒಳಗೆ ಏನು ಬೋಧನೆ ಬೇಕಾಗಿರ್ತಕ್ಕಂಥ ಎಲ್ಲ ಪಠ್ಯವನ್ನು ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ನೀವು ಅದ್ರ ಮೈಂಡ್ ಸೆಟ್ ಮಾಡ್ಕೊಂಡು ಯಾರು ಓದಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಆದರೆ ಸಿಲೆಬಸ್ ಕೊಡ್ತೇವೆ, ಕ್ವಶನ್ ಪೇಪರ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಲೈಬ್ರರಿ ಒಳಗೆ ಸಾಕಷ್ಟು ಸೌಲಭ್ಯ ಇದೆ. ನೀವು ಹೇಳಿದ್ರೆ ಸಾಕು ಹುಡುಗಿ ಕೊಡ್ತಕ್ಕ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ. ಮತ್ತು ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇದೆ. ಬಿಕಾಮ್ದವರಿಗೆ ಅಲ್ಲಿರ್ತಕ್ಕಂಥ ಪ್ರಾಕ್ಟಿಕಲ್ ವರ್ಕನ್ನು ಕೂಡ ಮಾಡಿಸ್ಕೊಡ್ತಾರೆ. ಸೊ ಏನು ನಿಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಹಂಚಿಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಏನು ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳೊಳಗೆ 50%ಕ್ಕೂ ಹೆಚ್ಚು ಅಂತ ನಾನು ಈಗಾಗಲೇ ನೀವು ಗೊತ್ತಿರ್ಬೋದು ಪ್ಲೇಸ್ಮೆಂಟ್ ಕೂಡ ನಾವು ಇಲ್ಲಿ ಮಾಡಿಸ್ಕೊಟ್ಟಿದ್ದೇವೆ. ಕಳೆದ 3 ವರ್ಷಗಳಿಂದ ಬೇರೆ ಬೇರೆ ಕಂಪನಿಯವರಿಗೆ ಕೂಡ ಇಲ್ಲಿ ಬಂದಿದ್ರು, ಇಲ್ಲಿ ಕೂಡ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ. ದೇಶಪಾಂಡೆ ಫೌಂಡೇಶನ್ ಈ ವರ್ಷ MOU ಮಾಡ್ಕೊಂಡಿದ್ದೇವೆ. ಅದು ಹುಬ್ಬಳ್ಳಿಯಲ್ಲಿದೆ. ಈ ವರ್ಷದಿಂದ ಅವರೇ ಇಲ್ಲಿ ಬಂದು ಆಯ್ಕೆ ಮಾಡಿರ್ತಕ್ಕಂಥ 25 ರಿಂದ 50 ವಿದ್ಯಾರ್ಥಿಗಳಿಗೆ ಅವರೇ ಮಧ್ಯಾಹ್ನ 2 ತಾಸು ಟ್ರೈನಿಂಗ್ ಕೊಡ್ತಾರೆ.
ವಿದ್ಯಾರ್ಥಿಗಳಿಗೆ. ಸೊ 4 ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಸೊ ಆ ಟ್ರೈನಿಂಗ್ ಜೊತೆಗೆ ಮತ್ತೆ ಡೈಲಿ 2 ತಾಸು ಕೊಡೋದ್ರಿಂದ ಅವರಿಗೆ ಸ್ಕಿಲ್ ಬೇಸ್ಡ್ ಕೊಡ್ತಾರೆ ಮತ್ತು ಇಂಟರ್ವ್ಯೂಗಳನ್ನ ಯಾವ ಎದುರಿಸ್ಬೇಕಂತ ಕೊಡ್ತಾರೆ ಮತ್ತು ಈ ಕಂಪ್ನಿಗಳಲ್ಲಿ ಯಾವ ವರ್ಕ್ಗಳು ಇರ್ತವೆ ಅದನ್ನು ಕೂಡ ಹೇಳಿಕೊಡ್ತಾರೆ. ಇವತ್ತು ಟ್ಯಾಲಿ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ಸುಮಾರು ಅದು 8 ತಿಂಗಳ ಕೋರ್ಸನ್ನು ನಮ್ಮ ಪಠ್ಯದ ಜೊತೆಗೆ ಅದನ್ನು ಕೂಡ ಇವತ್ತು ನಮ್ಮ ಮನೆ ದಿವಸ ನಮ್ಮ ಚೇರ್ಮನ್ರು ಸ್ವತಃ ಹುಬ್ಳಿಗೆ ಹೋಗಿ ಅದು ಯಾವ ರೀತಿ ನೋಡ್ಬೇಕಾಗಿತ್ತು. ನಾವು ಸುಮ್ಮನೆ ನಾವು ಇಲ್ಲಿ ಅವ್ರು ಬಂದ್ರು, ನಾವು ಕ್ಯಾನ್ವಾಸ್ ಮಾಡಿದ್ರು, ಅವ್ರ ಜೊತೆ ನಾವು MOU ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಅದು ಆಗುದಿಲ್ಲ. ಅದಕ್ಕೆ ಸಲ ಹೇಳಿದ್ರು, 11ನೇ ತಾರೀಕು ಶನಿವಾರ ದಿವಸ ನಮ್ಮ ಚೇರ್ಮನ್ರು, ನಮ್ಮ ಸಂಘದ ಚೇರ್ಮನ್ರು, ನಾವೆಲ್ಲ ಸೇರ್ಕೊಂಡು ಸ್ವತಃ ಅಲ್ಲಿ ಹೋಗಿದ್ವಿ. ಅವರೇ ಹೇಳಿದ್ದಾರೆ, ಅಲ್ಲಿಂದ ನಮಗೆ ಒಬ್ಬರು ನಮಗೆ ಕಲಿಸೋದಕ್ಕೆ ರಿಸೋರ್ಸ್ ಪರ್ಸನ್ ಬರ್ತಾರೆ, ಅವ್ರು ಇಲ್ಲೇ ಇರ್ತಾರೆ. ಪ್ರತಿ ದಿವಸ 2 ತಾಸು ಅಂದರೆ ನಿಮಗೆ ನೀವು 4th ಸೆಮಿಸ್ಟ್ರಿಗೆ ಬಂದಾಗ ಅಂದರೆ ಸೆಕೆಂಡ್ ಇಯರ್ಗೆ ಬಂದಾಗ ಅವಾಗ ಅವರಿಗೆ ಕೊಡ್ತಕ್ಕಂಥದ್ದು, ಫೈನಲ್ ಸೆಕೆಂಡ್ ಇಯರ್ ಮತ್ತು 3rd ಇಯರ್ಗೆ ಕೊಡ್ತಕ್ಕಂಥದ್ದು. ಸೊ ಅಂದ್ರೇನು, ಅದ್ರ ಜೊತೆಗೆ ಇನ್ನೂ ಒಂದು ಕೂಡ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ನಮ್ಮಲ್ಲಿ ಅವ್ರ ನಾವೇ ಟ್ರೈನಿಂಗ್ ಎಲ್ಲರಿಗೂ ಒಂದು ಇರಂಗಿಲ್ಲ, ಅದು ಆಯ್ಕೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದರಲ್ಲಿ 80% 50 ವಿದ್ಯಾರ್ಥಿಗಳಿಗೆ 40 ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಲ್ಲಿ ಜಾಬ್ ಕೂಡ ಅವರೇ ಏನು ಮಾಡ್ಕೊಡ್ತಾರಪ್ಪ ಅಂತ ಪ್ಲೇಸ್ಮೆಂಟ್ ಮಾಡಿಕೊಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹತ್ರ ಲಿಸ್ಟ್ ಕೂಡ ಇದೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಗಲೇ ಇದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕಾಗಿ ಅದೆಲ್ಲ ನಮಗೆ ಬರೀ ಸರ್ಟಿಫಿಕೇಟ್ ತೊಗೊಂಡೋದ್ರೆ ಏನೂ ಆಗುವುದಿಲ್ಲ. ಆ ಸರ್ಟಿಫಿಕೇಟ್ಗೆ ಒಂದು ವ್ಯಾಲ್ಯೂ ಬರಬೇಕಾಗಿತ್ತಪ್ಪ ಅಂತಂದ್ರೆ, ಒಂದು ಎಲ್ಲರಿಗೂ ಸರ್ಕಾರಿ ಉದ್ಯೋಗಗಳು ಸಿಗೋದು ಕಷ್ಟ. ಆದ್ರೆ ಅದ್ರ ಜೊತೆಗೆ ಸಾಕಷ್ಟು ಯುವತಿ ಏನಪ್ಪ ಅಂತಂದ್ರೆ IT-BT ಕಂಪನಿಗಳು ಕಾಯ್ತಾ ಇದೆ. ಆದ್ರೆ IT-BT ಕಂಪನಿಗಳಿಗೆ ಏನ್ ಬೇಕಾಗಿದೆಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬೇಸ್ ಬೇಕಾಗಿರ್ತಕ್ಕಂಥ ನಾಲೆಜ್ ಬೇಕಾಗಿದೆ. ಸೊ ಆ ನಾಲೆಜ್ ಅನ್ನ ನಾವು ಪಠ್ಯದೊಳ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಅವ್ರ ಮೂಲಕ ಡಿಸ್ಪಾರ್ಟಿಫಿಕೇಶನ್ ಮೂಲಕ ನಾವೇನು ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅನ್ನುವಂಥದ್ದು. ಸೊ ಅದು ಈ ವರ್ಷದಿಂದ ನಾವು ಅದನ್ನ ಜಾರಿಗೆ ತಂದಿದ್ದೀವಿ ಅನ್ನುವಂಥದ್ದು. ಜೊತೆಗೆ ನಮ್ಮಲ್ಲಿ ಇದು ಅಷ್ಟೇ ಅಲ್ಲದೆ ಪಠ್ಯೇತರ ವಿಷಯವಾಗಿ ಇವತ್ತು ಇಲ್ಲಿ ಸಾಹಿತ್ಯಕ್ಕೆ ಇರ್ಬೋದು, ನಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಸಾಕಷ್ಟು ಸಾಹಿತ್ಯಗಳಿಗೆ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ಇವತ್ತು ರಂಗೋಲಿ ಕಲೆ ಇರ್ಬೋದು ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸು ಈ ವರ್ಷ ನಾವು ಅದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. NSS ಈಗಾಗಲೇ ನಿಮ್ಮ ಪಿಯುಷೊಳಗೆ ಇಲ್ಲೇ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಬೇರೆ ಬೇರೆ NSS ಬೇರೆ ಬೇರೆ ಗ್ರಾಮದಲ್ಲಿ 10 ಗ್ರಾಮದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಅಂದ್ರೇನು ಅಲ್ಲಿ ಸಮುದಾಯದ ಜೊತೆಗೆ ವಿದ್ಯಾರ್ಥಿ ಯಾವ ರೀತಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು. ಸೊ ಅದು ಕೂಡ ನಮ್ಮಲ್ಲಿ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೇವೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಮಾನಸಿಕವಾಗಿ ದೈಹಿಕವಾಗಿ ನಾವು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೂಡ ಬೇಕು. ಹೌದು, ನಮ್ಮಲ್ಲಿ ಕೂಡ ಯೂನಿವರ್ಸಿಟಿ ಬ್ಲೂ ಆಗಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಸೊ ಈ ಸಾರಿ ಈಗ ಕಳೆದ ವರ್ಷ ನಮ್ಮಲ್ಲಿ ಇರ್ತಕ್ಕಂಥ ಕಳೆದ 1 ತಿಂಗಳಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಈಗ ನಾವು ಒಬ್ಬರು ಉಪನ್ಯಾಸಿಕೆಯನ್ನೇ ನಾವು ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ನಾವು ಸ್ಪೋರ್ಟ್ಸ್ಗಾಗಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ನಾವು ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡೋದಕ್ಕೆ ಚೇರ್ಮನ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದ್ರೇನು, ನಿಮ್ಗೆ ಕಲಿಸೋದಕ್ಕೆ ಸ್ಪೋರ್ಟ್ಸ್ ಕಲಿಸೋದಕ್ಕೆ ಕೂಡ ಲೇಡೀಸ್ ಟೀಚರ್ ಇರ್ತಾರೆ ಅನ್ನುವಂಥದ್ದು. ಅದನ್ನು ಕೂಡ ನಾವು ಇವತ್ತು ನಮ್ಮ ಸಂಘದವರನ್ನು ವಿಚಾರ ಮಾಡಿ ಅದನ್ನು ಕೂಡ ಈಗಾಗಲೇ ಇಂಟರ್ವ್ಯೂ ಕರೆದಿದ್ದೇವೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕಾಲೇಜು ಅಕ್ಟೋಬರ್ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯ ನಮಗೊಂದು ಅಕಾಡೆಮಿಕ್ ಕ್ಯಾಲೆಂಡರ್ ಕಳಿಸಿದೆ. ಆ ಅಕಾಡೆಮಿಕ್ ಕ್ಯಾಲೆಂಡರ್ದೊಳಗೆ ನಿಮ್ಮನ್ನು ಮೈಂಡ್ ಸೆಟ್ಟನ್ನು ಫಸ್ಟ್ ಈ ರೀತಿ ರೆಡಿ ಮಾಡಿ, ಆಮೇಲೆ ಅಕ್ಟೋಬರ್ 2nd ವೀಕ್ ಒಳಗೆ ಮೋಸ್ಟ್ಲಿ 10ನೇ ತಾರೀಕಿನ ನಂತರ ಕ್ಲಾಸಸ್ಗಳನ್ನ ಪ್ರಾರಂಭ ಮಾಡ್ತೀವಿ. ಸೊ ಯಾಕೆ ಲೇಟು ಅಂತ ಕೇಳಿದ್ರು ಕೆಲವು ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ರು. ಯಾಕೆ ಲೇಟ್ ಸರ್, ಈಗಾಗಲೇ ಎಲ್ಲ ಕಡೆ ಪ್ರಾರಂಭ ಆಗಿದ್ದವು. ಇದು ಆಗಲೇ ನಮ್ಮ ಸರ್ ಹೇಳ್ದಂಗೆ ಇಡೀ ರಾಜ್ಯದೊಳಗೆ ಕೇಂದ್ರೀಕೃತವಾಗಿ ಒಂದೇ ರೀತಿ ಒಳಗೆ ಒಂದೇ ಸಿಲೆಬಸ್ ಒಳಗೆ ಇದು ಜಾರಿ ಆಗಬೇಕಾಗುತ್ತೆ. ಮತ್ತು ಸಿಲೆಬಸ್ ಕೂಡ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಕೂಡ ಒಂದೇ ರೀತಿ ಒಳಗೆ ಆಗಬೇಕು. ಸೊ ಅದೆಲ್ಲ ಇವತ್ತು ಕಮಿಟಿಗಳಾಗಿ ಸಿಲೆಬಸ್ ಫ್ರೇಮ್ ಆಗಿದೆ. 80% ವರ್ಕ್ ಆಗಿದೆ. ನಾವು ಮೊನ್ನೆ ದಿವಸ ಯೂನಿವರ್ಸಿಟಿ ಮೀಟಿಂಗ್ ಒಳಗೆ ಮತ್ತು ಮೊನ್ನೆ ನಮ್ಮ ವಿಶಿ ಮೇಡಮ್ ಅವರು ಸ್ವತಃ ವಿಶ್ವವಿದ್ಯಾಲಯದ ವಿಶಿ ಮೇಡಮ್ ಅವರೇ ನಮ್ಮ ಕಾಲೇಜಿಗೆ ಬಂದಾಗ ಅವರು ಕೂಡ 80% ಸಿಲೆಬಸ್ ರೆಡಿ ಆಗಿದೆ. ಸೊ ಆ 80% ಸಿಲೆಬಸ್ ಇನ್ನೂ 20% ಸಿಲೆಬಸ್ ಬಂದ ತಕ್ಷಣ ಅವು ನಮ್ಮ ಯೂನಿವರ್ಸಿಟಿ ಒಳಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ಪಾಸ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಸೊ ಅದೆಲ್ಲ ಆಗೋದಕ್ಕೆ ಇನ್ನೊಂದು 10 days ಬೇಕು. ಸೊ ಅದಕ್ಕಾಗಿ ಅದಾದಮೇಲೆ ನಾವು ಬಂದಮೇಲೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಅಕ್ಟೋಬರ್ 10 ನಂತರ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತೀವಿ. ಮಹಾವಿದ್ಯಾಲಯದ ವಿಶೇಷತೆಗಳ ಬಗ್ಗೆ ಮಾತನಾಡಿದ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೆ ಹಾಗೂ ಪ್ರೊಫೆಸರ್ ಜಿ ಪಾಟೀಲ್ ಸರ್ ಅವರಿಗೆ ಹಾಗೂ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೋಷಕರ ಪಾತ್ರ ಹಾಗೂ ವಿದ್ಯಾರ್ಥಿಗಳ ಪಾತ್ರ ಜವಾಬ್ದಾರಿಗಳ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಮಾತನಾಡಿದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ ಆದ ಶ್ರೀ ಶರಣಪ್ಪ ಅಕ್ಕೀಸರ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ನಿಮ್ಗೆಲ್ಲರಿಗೂ ಅನ್ನಿಸ್ತಿರ್ಬೇಕು ನಾವು ಒಬ್ಬರು ಯಾರೋ ಮಾತಾಡ್ತಾರೆ ತಿಳ್ಕೊಂಡು ಹೋಗ್ಬೇಕಂತೇಳಿ.
ಬ್ಯಾನರ್ ಮೇಲೆ 3-4 ಜನ ಮಾತಾಡಕತ್ತೀವಿ. ಮತ್ತೆ ನೆಕ್ಸ್ಟ್ ಸಂವಾದ ಅಂತಾರೆ ಎಷ್ಟೊತ್ತಪ್ಪ ಇವರು ಅಂತೇಳಿ ಭಾಳ ದಿನಕ್ಕೆ ಬಂದಿರಿ, ಕಳಿಸ್ಕೊಡೋಕೆ ಜಲ್ದಿ ಮನಸ್ಸಿಲ್ಲ. ಅದಕ್ಕೆ ಇನ್ನೊಂದಿಷ್ಟು, ಯಾಕಂದ್ರೆ ಎಲ್ಲರೂ ಹೊರಗಡೆ ಕೇಳ್ತಾರೆ, ಏನಾದರೂ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಬಂದಾಗ ಒಂದು ಮಾತು ಅಂದಿದ್ದಾರೆ, ನಿಮ್ಮ ಕಾಲೇಜ್ನಾಗ ಏನು ಕಲಿಸ್ತಾರೆ, ನಿಮ್ಮ ಕಾಲೇಜ್ನಾಗ ಏನು ಮಾಡ್ತಾರೆ, ನಿಮ್ಮ ಕಾಲೇಜ್ನಾಗ ಏನೈತಿ ಅಂತೇಳಿ. ಅದಕ್ಕೆ ಇವತ್ತು ಸಿಕ್ಕಿರಿ, ಅದು ನಮ್ಮ ಸ್ವಲ್ಪ ನಿಮ್ಗೆಲ್ಲರಿಗೂ ನಮ್ಮ ಕಾಲೇಜಿನಾಗ ಏನೈತಿ ಅಂತ ಹೇಳೋಕೆ ಭಾಳ ಉತ್ಸಾಹದಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ ಅಂತ ನಿಮ್ಮಲ್ಲಿ ವಿನಂತಿ. ಈಗ ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿದ್ದ ತಮಗೆಲ್ಲರಿಗೂ ವಂದಿಸಲು ಬರಲಿದ್ದಾರೆ ಪ್ರೊಫೆಸರ್ ಎಸ್ ಆರ್ ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದ ಅಂತಿಮ ಘಟ್ಟ ಇಲ್ಲಿಯವರೆಗೆ ಈ ಚಿಕ್ಕದಾದ ಮತ್ತು ಚೊಕ್ಕದಾದ ಆಯೋಜನೆಗೊಂಡಿರುವ ಪ್ರೀತಿ, ಅಭಿಮಾನ, ಉತ್ಸಾಹದಿಂದ ಭಾಗಿಯಾಗಿರುವ ಮತ್ತು ಸಹಕಾರ ಕೊಟ್ಟ ಎಲ್ಲರಿಗೂ ಅಭಿನಂದಿಸುವ ಒಂದು ಕಾರ್ಯ ಅಂದರೆ ವಂದನಾರ್ಪಣೆ. ಇದು ನನ್ನ ಪಾಲಿಗೆ ಸಿಕ್ಕಿರುವುದು ನನಗೆ ಅತೀವ ಸಂತೋಷವನ್ನು ಒದಗಿಸಿದೆ ಎಂದು ಹೇಳಬಹುದು. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಚೆನ್ನಾಗಿ ನೆರವೇರಿಸುವಂತೆ ಮಾಡಿರುವ ಆಯೋಜಕರಿಗೆ, ಪಾಲಕರಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ತಿರುಳನ್ನು ತಿಳಿಸಿರುವ ನಮ್ಮ ಮಹಾವಿದ್ಯಾಲಯದ ಚೇರ್ಮನ್ರಾದ ಶ್ರೀ ಶರಣಪ್ಪ ಅಕ್ಕಿ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಏರ್ಪಡಿಸಿರುವ ಒಂದು ದಿನದ ಕಾರ್ಯಾಗಾರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅನುಷ್ಠಾನ ಸಮಿತಿಯ ಮೂಲಕ ನೆರವೇರಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ, ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಪ್ರೊಫೆಸರ್ ಬಿ ಸುಕ್ಮಸ್ ಸರ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಮಹಾವಿದ್ಯಾಲಯದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಹಾಯವಾಣಿಯ ಅಧಿಕಾರಿಗಳು ಹಾಗೂ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಾಣಿಜ್ಯ ವಿಭಾಗದ ಪ್ರೊಫೆಸರ್ ಜಿ ಪಾಟೀಲ್ ಸರ್ ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿರುವ ಅನುಷ್ಠಾನ ಸಮಿತಿಯ ಸದಸ್ಯರಾಗಿರುವ ಹಿರಿಯ ಉಪನ್ಯಾಸಕರು ಪ್ರೊಫೆಸರ್ ಎಸ್ ಉಪ್ನಾಳ್ ಮೇಡಮ್ ಅವರಿಗೆ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಹೊಸ ರಾಷ್ಟ್ರೀಯ ನೀತಿಯ ಶಿಕ್ಷಣದ ಒಂದು ವಿಷಯವನ್ನು ಕುರಿತು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ನಮ್ಮ ಮಹಾವಿದ್ಯಾಲಯದ ಉತ್ಸಾಹಿ, ಅನುಭವಿ ಪ್ರಾಧ್ಯಾಪಕ ವೃಂದರಿಗೆ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ IPSC ಸಮಿತಿಯ ಮುಖ್ಯಸ್ಥರಾದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಪಾಟ್ ಮೇಡಮ್ ಇವರಿಗೂ ಸಹಿತ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದಲ್ಲದೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಈ ನೂತನ ರಾಷ್ಟ್ರೀಯ ಶಿಕ್ಷಣದ ಕುರಿತು ಫಲಾನುಭವಿಗಳಾಗಿರುವಂತಹ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಮತ್ತು ಪಾಲಕರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮಹಾವಿದ್ಯಾಲಯದ ಕರೆಗೆ ಓಗೊಟ್ಟು ಪ್ರೀತಿಯಿಂದ, ಕುತೂಹಲದಿಂದ, ಉತ್ಸಾಹದಿಂದ ಆಗಮಿಸಿರುವ ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲ ಪೋಷಕರಿಗೂ ಸಹ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಅದೇ ರೀತಿ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುವ ಎಲ್ಲರಿಗೂ, ಅದೇ ರೀತಿ ಛಾಯಾಗ್ರಾಹಕರಿಗೂ ಮತ್ತು ಪತ್ರಕರ್ತರಿಗೂ ನನ್ನ ಪರವಾಗಿ, ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಶರಣಾರ್ಥಿಗಳು. ಪ್ರೊಫೆಸರ್ ಎಸ್ ಆರ್ ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರಿಗೆ ಧನ್ಯವಾದಗಳು.